ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 18th ಮಾರ್ಚ್ ಫಸ್ಟ್ ಶಿಫ್ಟಲ್ಲಿ ನಡೆದಿರ್ತಕ್ಕಂಥ RRB NTPC ಪರೀಕ್ಷೆಯ ಅನಾಲಿಸಿಸ್ನ ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ನ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತೆ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂಥ GK ಕ್ಲಾಸ್ಗಳನ್ನು, ಹಾಗೆ ಈ ಅನಾಲಿಸಿಸ್ ಕ್ಲಾಸ್ಗಳು ಮತ್ತು ಈ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅದು ನಿಮಗೆ ಖಂಡಿತವಾಗ್ಲೂ ಸಹ ಉಪಯೋಗ ಆಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ SSC GD ಆಸ್ಪಿರೆಂಟ್ಸ್ ಸಹ ಒಂದು ನೋಟ್ ಹೇಳಬೇಕಾಗಿತ್ತು. ಸೊ ಏನು ಅಂತಂದರೆ, ನಿಮ್ಮ ಎಕ್ಸಾಮ್ 2025 SSC GD ಎಕ್ಸಾಮ್ ಏನಿದೆ ಅಲ್ವಾ, ಸೊ ಆ ಎಕ್ಸಾಮ್ ಬೇಗ ಬರಬಹುದು. ಯಾಕೆ ಅಂತಂದರೆ ಒಂದು ಮಾಹಿತಿ ಹರಿದಾಡ್ತಾ ಇದೆ, ಆ್ಯಂಡ್ ದೆನ್ ಒಂದು ನೋಟಿಸ್ ಸಹ ಅದು ಅಫಿಷಿಯಲಿ ಅವ್ರ ಕಡೆಯಿಂದ ಸಹ ಇದ್ರೇನೋ ಕೆಲವೊಂದು ಕಡೆ ಹೇಳ್ತಾ ಇದ್ದಾರೆ. ಸೊ ಏನು ಅಂತಂದರೆ, ಈ ಮಾರ್ಚ್ ಲಾಸ್ಟ್ ವೀಕಲ್ಲಿ ಅಥವಾ ಈ ಒಂದು ಏಪ್ರಿಲ್ ಫಸ್ಟ್ ವೀಕಲ್ಲಿ ಡೇಟ್ಗಳನ್ನು ನಾವು ಅನೌನ್ಸ್ ಮಾಡ್ತೀವಿ ಅಂತ. ಆ್ಯಂಡ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಲಾಸ್ಟ್ ಈ SSC MTS ಆಗಿರಲಿ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಡೆಲ್ಲಿ ಪೊಲೀಸ್ ಆಗಿರಲಿ, ಆ್ಯಂಡ್ ದೆನ್ CHSL CGL ಅದಕ್ಕೆ ಸ್ಲಾಟ್ ಬುಕ್ಕಿಂಗ್ ಇತ್ತು. ಇದಕ್ಕೆ ಸ್ಲಾಟ್ ಬುಕ್ಕಿಂಗ್ ಇರುವುದಿಲ್ಲ ಅಂತ ಸಹ ಮೆನ್ಷನ್ ಮಾಡಿದ್ದಾನೆ. ಸೊ ಮೀನ್ಸ್ ನಿಮ್ಮದು ಫಸ್ಟ್ ಶಿಫ್ಟಲ್ಲೇ ಬರಬಹುದು, ಇಲ್ಲಾಂದರೆ ಲಾಸ್ಟ್ ಶಿಫ್ಟ್ಗೆ ಹೋಗಬಹುದು. ಸೊ ಅದು ಅವ್ರ ಕೈಯಲ್ಲಿ ಇದೆ. ಬಟ್ ಫಸ್ಟ್ ಶಿಫ್ಟಲ್ಲೇ ಇದ್ದರೂ ಸಹ ನಿಮ್ಮ ಒಂದು ತಯಾರಿ ಚೆನ್ನಾಗಿರಲಿ. ಓಕೆ, ಆಲ್ಮೋಸ್ಟ್ ಫಸ್ಟ್ ಶಿಫ್ಟಲ್ಲಿ ಇದ್ದರೆ ಕ್ವಶನ್ ಪೇಪರ್ ಟಫ್ ಇರಲ್ಲ, ಈಸಿ ಇರುತ್ತೆ. ಬಟ್ ಇಡಿಕ್ವಿಟಿ ನಡೆಸ್ತಾ ಇರೋದ್ರಿಂದ ಸೊ ಹೇಳಕ್ಕೆ ಸಹ ಬರೋದಿಲ್ಲ, ಸೊ ಹೇಗೆ ಬರ್ಬೋದು ಹೇಗೆ ಇಲ್ಲ ಅಂತ. ಸೊ ಅದಕ್ಕೆ ನಿಮ್ಮ ತಯಾರಿಯಲ್ಲಿ ನೀವು ಇರಿ. ಓಕೆ, ಸೊ ಅದಕ್ಕೆ ನೀವು GKಯಲ್ಲಿ ಏನಿಲ್ಲ ಅಂತಂದ್ರೆ ಈ NTPC ಇಂದ ನಿಮಗೆ ಸಾಕಷ್ಟು ಕವರ್ ಆಗ್ತದೆ. ಸೊ NTPC ಅನಾಲಿಸಿಸ್ ಕ್ಲಾಸ್ಗಳನ್ನು ನೀವು ನೋಡ್ತಾ ಬನ್ನಿ, ಆ್ಯಂಡ್ ದೆನ್ ಹಳೆಯ GK ಕ್ಲಾಸ್ಗಳನ್ನು, ಹಳೆಯ ಅನಾಲಿಸಿಸ್ ಕ್ಲಾಸ್ಗಳನ್ನು ನೀವು ನೋಡ್ತಾ ಬನ್ನಿ, ನಿಮಗೆ ಖಂಡಿತವಾಗ್ಲೂ ಸಹ ಉಪಯೋಗ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ರೀಸನಿಂಗ್ನ ಸ್ವಲ್ಪ ನೀವು ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ, ಸರಿನಾ? ಸೊ ಹಾಗಾದರೆ ಬನ್ನಿ ಈ ಒಂದು ದಿನದ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ ಅಂತ ಅಂದರೆ, ಪ್ರಸಿದ್ಧ ಪುಸ್ತಕ ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಪುಸ್ತಕವನ್ನು ಬರೆದಿರತಕ್ಕಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಯಾರು ಬರೆದಿದ್ದಾರೆ ಸರ್? ಈ ಒಂದು ಬಾಲ್ ಗಂಗಾಧರ ತಿಲಕ್ ಅವರು, ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ, ಮಹಾತ್ಮ ಗಾಂಧೀಜಿ ಅಂತ ಕೊಟ್ಟಿದ್ದಾರೆ. ಯಾರು ಬರೆದಿದ್ದಾರೆ ಈ ಒಂದು ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನೋ ಒಂದು ಪುಸ್ತಕ? ಯಾರು ಅಂತಂದರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ದ್ಯಾಟ್ ಈಸ್ ದಾದಾಬಾಯಿ ನವರೋಜಿ ಅಂತ ಹೇಳ್ತೀವಿ. ಯಾರು ಬರೆದಿದ್ದಾರೆ ಈ ಒಂದು ಪುಸ್ತಕ ಅಂತಂದರೆ ದಾದಾಬಾಯಿ ನವರೋಜಿ. ಈ ಒಂದು ದಾದಾಬಾಯಿ ನವರೋಜಿ ಅವರು ಇದನ್ನು ಪ್ರಕಟಣೆ ಮಾಡಿರ್ತಕ್ಕಂಥ ವರ್ಷ ಯಾವುದು ಅಂತ ಕೇಳ್ತಾನೆ. 1901ರಲ್ಲಿ ಇದನ್ನು ಪ್ರಕಟಣೆ ಮಾಡಿದ್ದಾರೆ. ಯಾವುದನ್ನು? ಈ ಒಂದು ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನೋ ಒಂದು ಪುಸ್ತಕವನ್ನು. ಯಾವ ವರ್ಷ ರಿಲೀಸ್ ಆಗಿದೆ ಅಂದರೆ 1901ರಲ್ಲಿ ಇದು ರಿಲೀಸ್ ಆಗ್ತದೆ. ಹಾಗೆ ಇವರನ್ನು ನಾವು ಯಾವ ಹೆಸರಿನಿಂದ ಕರಿತೀವಿ? ಯಾರನ್ನ? ದಾದಾಬಾಯಿ ನವರೋಜಿಯನ್ನ ಏನಂತ ಕರಿತೀವಿ ಅಂದರೆ, ನಮ್ಮ ಭಾರತದ ವೃದ್ಧ ಪುರುಷ ಅಥವಾ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಯಾರನ್ನ? ಈ ಒಂದು ದಾದಾಬಾಯಿ ನವರೋಜಿ ಅವರನ್ನ. ಹಾಗೆ ಅರುಣಾ ಅಸಫ್ ಅಲಿ ಅವರನ್ನ ಏನಂತ ಹೇಳ್ತೀವಿ ನಾವು? ಗ್ರ್ಯಾಂಡ್ ಓಲ್ಡ್ ವುಮೆನ್ ಆಫ್ ದ ಇಂಡಿಯಾ ಅಂತ ಹೇಳ್ತೀವಿ. ಓಲ್ಡ್ ಮ್ಯಾನ್ ಅಂತ ಹೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ದಾದಾಬಾಯಿ ನವರೋಜಿ. ಓಲ್ಡ್ ವುಮೆನ್ ಅಂತ ಹೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಸರ್, ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಅರುಣಾ ಅಸಫ್ ಅಲಿ ಅಂತ ಹೇಳ್ತೇವೆ ಸರ್ನ. ಸೊ ಅವ್ರನ್ನ ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇದರಲ್ಲಿ ಏನು ಮಂಡಿಸಿದ್ದಾರೆ ಇವರು? ಯಾರು? ದಾದಾಬಾಯಿ ನವರೋಜಿ ಅವರು ಈ ಒಂದು ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನೋ ಒಂದು ಪುಸ್ತಕದಲ್ಲಿ ಏನು ಮಂಡಿಸಿದ್ದಾರೆ, ಏನು ಬರೆದಿದ್ದಾರೆ ಅಂತಂದರೆ, ಒಂದು ಡ್ರೇನ್ ವೆಲ್ತ್ ಥಿಯರಿಯನ್ನು ಮಂಡಿಸಿದ್ದಾರೆ. ಇದರಲ್ಲಿ ಏನಂತ ಹೇಳ್ತೀವಿ? ಡ್ರೇನ್ ವೆಲ್ತ್ ಥಿಯರಿ ಅಂತ ಹೇಳ್ತೀವಿ. ಮೀನ್ಸ್ ನಮ್ಮ ಗಂಗಾ ನದಿಯ ಸಂಪತ್ತು ವೇಲ್ಸ್ಗೆ ಹೇಗೆ ಹರಿದುಕೊಂಡು ಹೋಯಿತು ಅನ್ನೋದನ್ನ ಇದರಲ್ಲಿ ವಿಸ್ತರಿಸಿದ್ದಾರೆ. ಯಾವುದರಲ್ಲಿ? ಒಂದು ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಇದನ್ನು ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಸಾಕಷ್ಟು ಬಾರಿ ನಿಮಗೆ ಹೇಳಿದ್ದೀನಿ ಬೇರೆ ಬೇರೆ ಕ್ಲಾಸ್ಗಳಲ್ಲಿ. ಆ್ಯಂಡ್ ದೆನ್ ಇಲ್ಲಿ ಮತ್ತೆ ಬಂದಿದೆ ಕ್ವಶನ್. ಸೊ ಹಾಗಂದ್ರೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ SSC GD ಆಸ್ಪಿರೆಂಟ್ಸ್ ಸಹ ನೀವು ಮರಿಬೇಡಿ, ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ, ಆ್ಯಂಡ್ ದೆನ್ ಇವರು ಈ ಒಂದು ಡ್ರೇನ್ ವೆಲ್ತ್ ಥಿಯರಿಯಲ್ಲಿ ಫಸ್ಟ್ ಟೈಮ್ಗೆ ಏನು ಈ ಅಂದಾಜನ್ನು ಮಾಡ್ತಾರಲ್ವಾ, ತಲಾ ವಾರ್ಷಿಕ ಆದಾಯವನ್ನು ಹಾಕ್ತಾರೆ. ಓಕೆ, ಸೊ ಆ ಒಂದು ತಲಾ ವಾರ್ಷಿಕ ಆದಾಯದಲ್ಲಿ ಪ್ರತಿ ವ್ಯಕ್ತಿಗೆ ಎಷ್ಟಿತ್ತು ಗೊತ್ತಾಗ? ತಲಾ ಆದಾಯ 20 ರೂಪಾಯಿ ಇತ್ತು. ಎಷ್ಟಿತ್ತು? 20 ರೂಪಾಯಿ ಇತ್ತು. ಸೊ ಇವಾಗ ನಮ್ಮ ಕರ್ನಾಟಕದ ತಲಾ ಆದಾಯ ಎಷ್ಟಿದೆ? 2,04,000 ಸಮಥಿಂಗ್ ಇದೆ. ಓಕೆ, ನಮ್ಮ ಕರ್ನಾಟಕದ್ದು. ಬಟ್ ಅವಾಗ ಎಷ್ಟಿತ್ತು? 20 ರೂಪಾಯಿ ಇತ್ತು. ಇಡೀ ದೇಶದ 20 ರೂಪಾಯಿ ಇತ್ತು. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಇದು ಸಹ ನಿಮಗೆ ನಂಬರ್ ಕೇಳೋ ಚಾನ್ಸಸ್ ಇರುತ್ತೆ. ಎಷ್ಟು? 20 ರೂಪೀಸ್ ಅನ್ನೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಓಕೆ, ಇಲ್ಲಿ ಸ್ವಲ್ಪ ಇದೆ ಇದು. ಸೊ ಇದನ್ನು ಸಹ ನೀವು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಇಲ್ಲಿ ಇನ್ಫಾರ್ಮೇಷನ್ ಇರತಕ್ಕಂತಹ ಮಾಹಿತಿ ಏನು ಅಂತಂದರೆ, ಸೊ ಇವರು 1886, 1893 ಆ್ಯಂಡ್ ದೆನ್ ಈ ಒಂದು 1906ರಲ್ಲಿ ಟೋಟಲಿ 3 ಬಾರಿ INCಯ ಅಧ್ಯಕ್ಷರಾಗಿದ್ದರು. ಯಾವುದು? ಈ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಅಂತ ಹೇಳ್ತೀವಿ. ಯಾವುದು? 86, 93 ಆ್ಯಂಡ್ ದೆನ್ 1906ರಲ್ಲಿ. ಸೊ ಇದು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇವರು
ಈ ಸೊಸೈಟಿಗಳನ್ನು ಸ್ಥಾಪನೆ ಮಾಡ್ತಾರೆ. ಯಾವ್ದಾವ್ದು ಸ್ಥಾಪನೆ ಮಾಡ್ತಾರೆ? ಈ ಒಂದು ಲಂಡನ್ನಲ್ಲಿ ಇಂಡಿಯನ್ ಸೊಸೈಟಿಯನ್ನ, ಹಾಗೆ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ನ ಸಹ ಇವರು ಸ್ಥಾಪನೆ ಮಾಡ್ತಾರೆ. ಯಾರು ಅಂತ ಕೇಳಿದ್ರೆ ಈ ದಾದಾಬಾಯಿ ನವರೋಜಿ ಅವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇದನ್ನ ಸಹ ನೆನ್ಪಿಟ್ಕೊಳ್ಳಿ, ಏನು ಬ್ರಿಟಿಷ್ ಸಂಸತ್ತಿನ ಸದಸ್ಯರಾದ ಮೊದಲ ಭಾರತೀಯರು ಯಾರು ಅಂತ ಕೇಳಿದ್ರೆ ಇದೇ ದಾದಾಬಾಯಿ ನವರೋಜಿ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವರ್ಧನ ಸಾಮ್ರಾಜ್ಯದ ಚಕ್ರವರ್ತಿ ಹರ್ಷವರ್ಧನನ್ನು ನರ್ಮದಾ ನದಿಯ ದಂಡೆಯ ಮೇಲೆ ಸೋಲಿಸಿದವರು ಯಾರು ಅಂತ ಕೇಳಿದಾನೆ. ಯಾರು ಸೋಲಿಸಿದ್ರು ಸರ್? ಪುಲಕೇಶಿ 2, ವಿಕ್ರಮಾದಿತ್ಯ 1, ಮಹೇಂದ್ರ ವರ್ಮ 1, ಚಂದ್ರಗುಪ್ತ ಮೌರ್ಯ ಅಂತ ಕೊಟ್ಟಿದ್ದಾರೆ. ಸೊ ಯಾರು ಸೋಲಿಸಿದ್ದಾರೆ ಈ ಒಂದು ವರ್ಧನ ಸಾಮ್ರಾಜ್ಯದ ಚಕ್ರವರ್ತಿ ಆಗಿರತಕ್ಕಂತಹ ಹರ್ಷವರ್ಧನನ್ನ ಅಥವಾ ಈ ಒಂದು ಉತ್ತರ ಪತೇಶ್ವರನನ್ನ? ಸೊ ಯಾರು ಸೋಲಿಸಿದ್ದಾರೆ ಅಂದ್ರೆ ಸರ್, ದಕ್ಷಿಣ ಪತೇಶ್ವರನಾಗಿರ್ತಕ್ಕಂಥ ಈ ಪರಮೇಶ್ವರ ಎಂಬ ಬಿರುದನ್ನ ಹೊಂದಿರತಕ್ಕಂತಹ ವ್ಯಕ್ತಿ, ಚಾಲುಕ್ಯದ ಕುಲ ತಿಲಕ, ಈ ಒಂದು ಎರಡನೇ ಪುಲಕೇಶಿ ಅಂತ ಹೇಳ್ತೀವಿ. ಸರ್ ನಾನು ನೆನ್ಪಿಟ್ಕೊಳ್ಳಿ, ಈ ಒಂದು ಎರಡನೇ ಪುಲಕೇಶಿ ಅವರು ಅಥವಾ ಈ ಒಂದು ಇಮ್ಮಡಿ ಪುಲಕೇಶಿ ಅವರು ಏನ್ ಮಾಡ್ತಾರೆ, ಹರ್ಷವರ್ಧನನ್ನ ಈ ಒಂದು ನರ್ಮದಾ ನದಿ ಕಾಳಗದಲ್ಲಿ ಸೋಲಿಸ್ತಾರೆ. ಹಾಗೆ ಈ ಒಂದು ನರ್ಮದಾ ನದಿಯ ಕಾಳಗದ ಬಗ್ಗೆ ಉಲ್ಲೇಖ ಇರತಕ್ಕಂತಹ 3 ಕುರುಹುಗಳು ಯಾವ್ದು ಅಂತ. ಒಂದು, ಐಹೊಳೆ ಶಾಸನ ರವಿಕೀರ್ತಿ ಅವರು ಇದನ್ನ ಕೆತ್ತಿದ್ದಾರೆ. ಎರಡನೇದು, ಈ ಒಂದು ಬಾಣಭಟ್ಟ ಬರೆದಿರತಕ್ಕಂಥ ಹರ್ಷ ಚರಿತದಲ್ಲಿ ಇದರ ಉಲ್ಲೇಖ ಇದೆ. ಅದೇ ಮೂರನೇದು ಯಾವುದು ಅಂತ ಕೇಳಿದ್ರೆ ಈ ಹುಯೆನ್ ಸ್ಟ್ಯಾಂಗ್ ಬರೆದಿರತಕ್ಕಂಥ CUK ಗ್ರಂಥದಲ್ಲಿ ಸಹ ಇದರ ಬಗ್ಗೆ ಉಲ್ಲೇಖ ಇದೆ. ಓಕೆ, ಸೊ 3 ಸಹ ನೆನ್ಪಿಟ್ಕೊಳ್ಳಿ. ಫಾಹಿಯಾನ ಗೋಕೋಕಿಯಲ್ಲಿ ಬರೆದಿಲ್ಲ, ಬದಲಾಗಿ ಈ ಹುಯೆನ್ ಸ್ಟ್ಯಾಂಗ್ನ CUK ಅಂತ ಹೇಳ್ತೀವಿ. 3 ಸಹ ನೆನ್ಪಿಟ್ಕೊಳ್ಳಿ. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಇದರಲ್ಲಿ ಇಮ್ಮಡಿ ಪುಲಿಕೇಶಿ ಗೆದ್ದಿದ್ದಾನೆ ಅಂತ ಎಷ್ಟು ಕುರುಹುಗಳಲ್ಲಿ ಬರೆದಿದ್ದಾರೆ? 1 ಮತ್ತು 3ನೇದು. 2ನೇದ್ರಲ್ಲಿ ಬರ್ದಿಲ್ವಾ ಸರ್? ಯಾವುದು? ಬಾಣಭಟ್ಟನ ಹರ್ಷ ಚರಿತೆಯಲ್ಲಿ ಬರ್ದಿಲ್ವಾ? ಬರ್ದಿಲ್ಲ. ಯಾಕೆಂದ್ರೆ ಸೊ ಆತನ ಯಾರು ಹರ್ಷವರ್ಧನನ ಆಸ್ಥಾನದ ಕವಿ ಆಗಿರ್ತಾನೆ ಈತ. ಸೊ ಅದಕ್ಕೆ ಅವನ ವಿರುದ್ಧ ಬರೆದ್ರೆ ಇವನು ರುಂಡ ಹೋಗ್ತದೆ. ಸೊ ಅದಕ್ಕೆ ಏನ್ ಮಾಡಿದಾನೆ ಈತ ಅಂದ್ರೆ ಹರ್ಷವರ್ಧನನೇ ಗೆದ್ದಿದ್ದಾನೆ ನರ್ಮದಾ ನದಿ ಕಾಳಗದಲ್ಲಿ ಅಂತ ಬರೆದು ಬಿಟ್ಟಿದ್ದಾನೆ. ಬಟ್ ನಮಗೆ ಸರಿಯಾದ ಕುರುಹು ಸಿಗೋದಿಲ್ಲ ಅಂದ್ರೆ ಈ ಒಂದು ಹುಯೆನ್ ಸ್ಟ್ಯಾಂಗ್ನ ಪುಸ್ತಕದಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಮೇಗುತಿ ದೇವಾಲಯದ ಐಹೊಳೆ ಶಾಸನದಲ್ಲಿ ಅಂತ ಹೇಳ್ತೀವಿ. ಸೊ ಇದು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇದನ್ನ ಕೆತ್ತನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ರವಿಕೀರ್ತಿ ಅಂತ ಹೇಳ್ತೀವಿ. ರವಿಕೀರ್ತಿ ಯಾರು? ಇಮ್ಮಡಿ ಪುಲಿಕೇಶಿಯ ಸೇನಾಧಿಪತಿಯೂ ಹೌದು, ಹಾಗೆ ಆತನ ಆಸ್ಥಾನದ ಕವಿಯೂ ಹೌದು ಅಂತ ಹೇಳ್ತೇವೆ. ಸರ್ ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಈ ಒಂದು ಯುದ್ಧ ನಡೆದಿದ್ದು ಯಾವಾಗ ಸರ್ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗತ್ತೆ ಈ ಕ್ರಿಸ್ತ ಶಕ 618ರಿಂದ 619 ಮಧ್ಯದಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಕೆಲವೊಂದು ಬುಕ್ಗಳಲ್ಲಿ ಕೊಟ್ಟಿರ್ತಾನೆ 634 ಅಂತ. ಸೊ ಅದು ಕೊಟ್ಟಿದ್ರೆ ಅದು ಸಹ ನಿಮಗೆ ರೈಟ್ ಆಗುತ್ತೆ. ಸೊ ಆ ಒಂದು ಸಮಯದಲ್ಲಿ ಮೀನ್ಸ್ ಈ ಒಂದು 7ನೇ ಶತಮಾನದ ಪೂರ್ವ ಭಾಗದಲ್ಲಿ ಈ ಒಂದು ಯುದ್ಧ ನಡೆದಿರುತ್ತದೆ. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಂವಿಧಾನದ ಯಾವ ಅನುಚ್ಛೇದದ ಪ್ರಕಾರ ಭಾರತದಲ್ಲಿ ಜನಿಸಿದ ಅವರ ಪೋಷಕರು ಭಾರತದಲ್ಲಿ ಜನಿಸಿದ ಅಥವಾ ಸಂವಿಧಾನದ ಜಾರಿಗೆ ಬರುವ ಕನಿಷ್ಠ 5 ವರ್ಷಗಳ ಹಿಂದಿನಿಂದ ಭಾರತದಲ್ಲಿ ಸಾಮಾನ್ಯ ನಿವಾಸಿಯಾಗಿದ್ದ ವ್ಯಕ್ತಿಯು ಭಾರತದ ಪೌರನೆಂದು ಪರಿಗಣಿಸಲ್ಪಡ್ತಾನೆ? ಯಾವ ಅನುಚ್ಛೇದದ ಪ್ರಕಾರ ಅಂತ? ಏನು? ಭಾರತದಲ್ಲಿ ಜನಿಸಿದ ಅವರ ಪೋಷಕರು ಭಾರತದಲ್ಲಿ ಜನಿಸಿರಬೇಕು. ಆ್ಯಂಡ್ ದೆನ್ ಅಥವಾ ಸಂವಿಧಾನದ ಜಾರಿಗೆ ಬರೋಕ್ಕಿಂತ ಮುಂಚೆ 5 ವರ್ಷಗಳ ಹಿಂದೆ ನಮ್ಮ ಭಾರತದಲ್ಲಿ ಅವರು ಬಂದು ನಿವಾಸಿಯಾಗಿರಬೇಕು. ಸೊ ಆ ವ್ಯಕ್ತಿ ನಮ್ಮ ಭಾರತೀಯ ಪೌರನೆಂದು ಪರಿಗಣಿಸಲ್ಪಡ್ತಾನೆ. ಹಾಗಾದರೆ ಆ ರೀತಿ ಹೇಳ್ತಕ್ಕಂತಹ ಒಂದು ವಿಧಿ ಯಾವುದು ಅಂತ? ಯಾವ ವಿಧಿ ಹೇಳ್ಬೋದು ಸರ್ ಇದಕ್ಕೆ? ಯಾವ ವಿಧಿ ಹೇಳ್ಬೋದು? ಯಾವುದು ಅಂದರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ಆಪ್ಷನ್ ಎ ಅನುಚ್ಛೇದ 5 ಹೇಳುತ್ತದೆ. ಓಕೆ, ಯಾವ್ದು ಹೇಳ್ತದೆ ಅಂದರೆ ಈ ಒಂದು ಅನುಚ್ಛೇದ 5 ಹೇಳುತ್ತದೆ. ಆ್ಯಂಡ್ 6ನೇದೇನಂತ ಹೇಳುತ್ತೆ, ಈ ಪಾಕಿಸ್ತಾನದಿಂದ ನಮ್ಮ ಭಾರತಕ್ಕೆ ಬಂದಿರತಕ್ಕಂಥ ಈ ಒಂದು ಸಿಟಿಜನ್ಗಳ ಸಿಟಿಜನ್ಶಿಪ್ ಬಗ್ಗೆ ಹೇಳ್ತಕ್ಕಂಥದ್ದು ವಿಧಿ ಯಾವುದು ಅಂದರೆ 6ನೇ ವಿಧಿ ಅಂತ ಹೇಳ್ತೀವಿ. ಆ್ಯಂಡ್ 7ನೇದೇನಂತ ಹೇಳುತ್ತೆ, ನಮ್ಮ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗಿರತಕ್ಕಂಥ ವ್ಯಕ್ತಿಗಳ ಈ ಪೌರತ್ವದ ಬಗ್ಗೆ ಹೇಳ್ತಕ್ಕಂಥದ್ದು 7ನೇ ವಿಧಿ ಅಂತ ಹೇಳ್ತೀವಿ. ಆ್ಯಂಡ್ 8ನೇ ವಿಧಿ ಏನಂತ ಹೇಳುತ್ತೆ ಸರ್? 8ನೇ ವಿಧಿ ಒಂದು NRIಗಳ ಬಗ್ಗೆ ಹೇಳುತ್ತೆ, ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ಸ್ಗಳ ಈ ಪೌರತ್ವದ ಬಗ್ಗೆ ಹೇಳುತ್ತೆ, ಪೌರತ್ವದ ಹಕ್ಕಿನ ಬಗ್ಗೆ ಹೇಳುತ್ತೆ ಅಂತ ಹೇಳ್ತೇವೆ ಸರ್ನ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳುವ ಚಾನ್ಸಸ್ ಇರುತ್ತೆ. ಆ್ಯಂಡ್ ಹಾಗಾದ್ರೆ ಈ ಒಂದು ಸಿಟಿಜನ್ಶಿಪ್ ಆ್ಯಕ್ಟ್ ಬಂದಿರೋದು ಯಾವಾಗ ಬಂದಿದೆ ಸರ್? ಅದು ಯಾವಾಗ ಬಂದಿದೆ ಅಂದರೆ 1955ರಲ್ಲಿ. ಯಾವಾಗ? 1955ರಲ್ಲಿ ಇಂಡಿಯನ್ ಸಿಟಿಜನ್ಶಿಪ್ ಆ್ಯಕ್ಟ್ ಬರ್ತದೆ. CAA ಅಂತ ಕೇಳಿರ್ತೀರಲ್ವಾ? ಏನು CAA ಅಂದರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್. ಇದು 2019ರಲ್ಲಿ ಆಯಿತು. ಸೊ ಗಲಭೆಗಳು ಹಾಗೆ ಹೀಗೆ ಅಂತ ಎಲ್ಲ ಇದ್ದಿತ್ತಲ್ವಾ? ಸೊ ಅದೆಲ್ಲ ಸಹ ಇದಕ್ಕೆ ಸಂಬಂಧಪಟ್ಟಿರೋದು. ಯಾವುದಕ್ಕೆ? ಈ ಒಂದು 1955ರ ಸಿಟಿಜನ್ಶಿಪ್ ಆ್ಯಕ್ಟ್ಗೆ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಹಾಗಾದರೆ 10ನೇ ವಿಧಿ ಏನಂತ ಹೇಳುತ್ತೆ? ಸೊ ಈ ಒಂದು 10ನೇ ವಿಧಿ ಹೇಳೋದು ಏನು ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿಯ ಪೌರತ್ವದ ಹಕ್ಕೇನಿದೆ ಅಲ್ವಾ, ಅದು ಸಂಸತ್ತು ರಚನೆ ಮಾಡಿರ್ತಕ್ಕಂತಹ ಕಾನೂನಿಗೆ ಒಳಪಟ್ಟದು ಇದ್ರೇನು ಮುಂದುವರಿತದೆ ಅಂತ ಹೇಳ್ತದೆ. ಯಾವುದು? ಈ ಒಂದು 10ನೇ ವಿಧಿ ಅನ್ನೋದು. ಹಾಗಾದರೆ 11ನೇದು ಏನು ಹೇಳುತ್ತೆ ಸರ್? ಈ ಒಂದು ಪೌರತ್ವಕ್ಕೆ ಸಂಬಂಧಿಸಿರತಕ್ಕಂತಹ ಯಾವುದೇ ಕಾಯ್ದೆಗಳನ್ನು ತರಲು ಆ್ಯಂಡ್ ದೆನ್ ಇದಕ್ಕೆ ತಿದ್ದುಪಡಿ ಮಾಡಲು ಅಧಿಕಾರ ಸಂಸತ್ತಿಗಿದೆ ಅಂತ ಹೇಳುತ್ತೆ. ಸರಿನಾ? ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಹಳೆಯ ಒಂದು ಶಿಫ್ಟಲ್ಲಿ ಏನು ಕೇಳಿದ್ದ, ಈ 2ನೇ ಭಾಗದಲ್ಲಿ ಬರ್ತಕ್ಕಂಥ ಪೌರತ್ವದಲ್ಲಿ ಎಷ್ಟರಿಂದ ಎಷ್ಟು ವಿಧಿಗಳು ಕಂಡುಬರ್ತವೆ ಅಂತ ಕೇಳಿದ್ದ. ಏನಿಲ್ಲ ಸರ್, 5ರಿಂದ 11 ಬರ್ತವೆ ಅಂತ ನೀವು ಸಾಕಷ್ಟು ಸರಿ ಹೇಳಿದಿರಾ. ಸೊ ನಮಗೆ ಸಹ ಇದು ನೆನಪಿದೆ, ಮತ್ತೆ ಯಾಕೆ ಹೇಳ್ತೀರಾ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಓಕೆ,
ಹೇಳಿಕೆ ಮೇಲೆ ಪ್ರಶ್ನೆನ ಕೇಳಿದ್ದಾನೆ ಸರಿನಾ. ಸೊ ಟೋಟಲಿ 3 ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಸೊ 3 ಹೇಳಿಕೆಗಳನ್ನು ಕೊಟ್ಟು ಇದರಲ್ಲಿ ಯಾವ್ದು ಕರೆಕ್ಟ್ ಇದೆ ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಇಲ್ಲಿ ಸ್ವಲ್ಪ ಅಸಲಿ ಮಜಾ ಕ್ವಶನ್ ಇದೆ ನೋಡಿ. ಏನು 74ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ 1992 ಇದು 1993ರಲ್ಲಿ ಜಾರಿಗೆ ಬಂದಿತು. ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದಾದರೂ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾನೆ. ಸೊ ಏನು ಕೊಟ್ಟಿದ್ದಾನೆ, ಇದು ಸಂವಿಧಾನಕ್ಕೆ ಹೊಸ ಭಾಗ 9A ಅನ್ನು ಸೇರಿಸಿತು. ಹೌದಾ? ಹೌದು, ಸೇರಿಸಿದೆ. 9A ಭಾಗವನ್ನು ಸೇರಿಸಿದೆ. ಸರ್ 9ನೇ ಭಾಗ 9B ಭಾಗ ಸೇರಿಸಿಲ್ವಾ? ಇದು 9B ಭಾಗದಲ್ಲಿ ಈ 97ನೇ ತಿದ್ದುಪಡಿ ಮಾಡುವ ಮೂಲಕ ಸಹಕಾರಿ ಸಂಘಗಳನ್ನು ಸೇರ್ಪಡೆ ಮಾಡ್ತಾರೆ. 9ರಲ್ಲಿ ಪಂಚಾಯಿತಿ, 9A ಈ ಒಂದು ಮುನ್ಸಿಪಾಲಿಟಿ ಆ್ಯಂಡ್ ದೆನ್ ಈ ಒಂದು 9B ಸಹಕಾರಿ ಸಂಘಗಳು ಅಂತ ಹೇಳ್ತೀವಿ. ಮೀನ್ಸ್ 9A ಅಂತ ಕೊಟ್ಟಿದ್ದಾನೆ. ಹೌದು, ಕರೆಕ್ಟ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಇದು ಸಂವಿಧಾನಕ್ಕೆ 10ನೇ ಪರಿಚ್ಛೇದವನ್ನು ಸೇರಿಸಿತು ಅಂತ ಕೊಟ್ಟಿದ್ದಾನೆ. 10ನೇ ಪರಿಚ್ಛೇದ ಅಂದರೆ ಏನಂತ ಹೇಳ್ತೀವಿ ನಾವು? 10ನೇ ಅನುಸೂಚಿ ಅಂತ ಹೇಳ್ತೇವೆ. 10ನೇ ಅನುಸೂಚಿ ಸೇರ್ಪಡೆ ಮಾಡಿದ್ಯಾ? ಇಲ್ಲ ಸರ್, ಇದು 12ನೇ ಅನುಸೂಚಿ ಸೇರ್ಪಡೆ ಮಾಡಿದೆ. ಸೊ ಮೀನ್ಸ್ ಹೇಳಿಕೆ ಏನಾಗುತ್ತೆ? 2ನೇದು ರಾಂಗ್ ಆಗುತ್ತೆ. ಹೇಳಿಕೆ 1 ಕರೆಕ್ಟ್ ಆಯಿತು, ಹೇಳಿಕೆ 2 ರಾಂಗ್ ಆಯಿತು. ಯಾಕೆ? 12ನೇ ಅನುಸೂಚಿಯಲ್ಲಿ ಸೇರ್ಪಡೆ ಮಾಡಿದೆ ಸರ್. ಪಂಚಾಯಿತಿಯನ್ನು 11ನೇದರಲ್ಲಿ ಸೇರ್ಪಡೆ ಮಾಡಿದ್ರೆ ಆ್ಯಂಡ್ ದೆನ್ ನೆಕ್ಸ್ಟ್ 12ನೇ ಅನುಸೂಚಿಯಲ್ಲಿ ಅಥವಾ ಈ ಒಂದು 12ನೇ ಶೆಡ್ಯೂಲ್ನಲ್ಲಿ ಈ ಯಾವುದನ್ನು ಹೇಳ್ತೀವಿ? ಮುನ್ಸಿಪಾಲಿಟಿ ಪುರಸಭೆಗಳನ್ನು ಸೇರ್ಪಡೆ ಮಾಡಿದ್ದಾರೆ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಇದು ಅನುಚ್ಛೇದ 243 ಇಂದ ಜಡ್ಜಿವರೆಗಿನ ನಿಬಂಧನೆಗಳಿಗೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾನೆ. ಹೌದಾ? ಹೌದು ಸರ್, ಹೇಳಿಕೆ 1 ಕರೆಕ್ಟ್ ಇದೆ, ಹೇಳಿಕೆ 3 ಕರೆಕ್ಟ್ ಇದೆ ಅಂತ ಹೇಳ್ತೀವಿ. ಹೇಳಿಕೆ 2 ಏನಿದೆ ಅಲ್ವಾ, ಇದು ರಾಂಗ್ ಇದೆ. ಸೊ ಹಾಗಾದರೆ ಇಲ್ಲಿ ಆಪ್ಷನ್ ಯಾವುದಾಗುತ್ತೆ? ಹೇಳಿಕೆ ಕೇವಲ 1 2 ಆಗಲ್ಲ ಸರ್. ಇಲ್ಲಿ 2 ಆಗಲ್ಲ ಸರ್, ಇಲ್ಲಿ 1 3 ಮಾತ್ರ ಆಗುತ್ತೆ. ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ಇಲ್ಲಿ ನೆಕ್ಸ್ಟ್ ಇಲ್ಲಿ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾನೆ ಇಲ್ಲಿ ಸ್ವಲ್ಪ ನೀವು ನೋಡ್ಕೊಳ್ಳಿ. ಓಕೆ, ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇಷ್ಟೊತ್ತು ಹೇಳಿದ್ದೆ ಇದೆ ಇಲ್ಲಿ ಎಲ್ಲ. ಈ 10ನೇ ಏನಂತ ಹೇಳ್ತೀವಿ? ಅನುಚ್ಛೇದವಾ? ಅನುಚ್ಛೇದ ಪರಿಚ್ಛೇದ. ಓಕೆ, ಪರಿಚ್ಛೇದ ಅಂದರೆ ಅನುಸೂಚಿ ಅಂತೆ. ಓಕೆ, ಸೊ ಮೀನ್ಸ್ ಇದನ್ನ ಇಂಗ್ಲೀಷಲ್ಲಿ ಶೆಡ್ಯೂಲ್ ಅಂತ ಹೇಳ್ತಾರೆ. 12 ಶೆಡ್ಯೂಲ್ಗಳಿದಾವಲ್ವ, ಸೊ ಅದನ್ನು ನಾವು ಶೆಡ್ಯೂಲ್ಗಳು ಅಂತ ಹೇಳ್ತೀವಿ. 12 ಪರಿಚ್ಛೇದಗಳು. ಬಟ್ ಇಲ್ಲಿ 10ನೇದು ಯಾಕೆ ರಾಂಗ್ ಆಗುತ್ತೆ ಅಂದರೆ 10ನೇದನ್ನು ನಾವು 52ನೇ ತಿದ್ದುಪಡಿ ಮಾಡುವ ಮೂಲಕ, ಎಷ್ಟನೇ ತಿದ್ದುಪಡಿ ಮಾಡುವ ಮೂಲಕ? 52ನೇ ತಿದ್ದುಪಡಿ ಮಾಡುವ ಮೂಲಕ ಇಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಆ್ಯಂಟಿ ಡಿಫೆಕ್ಷನ್ ಲಾನ ನಾವು ಇಲ್ಲಿ ಸೇರ್ಪಡೆ ಮಾಡಿದ್ವಿ. ಯಾವಾಗ? 1985 ಇದು ಸಹ ನಿಮಗೆ ಗೊತ್ತಿರಲಿ, ಇದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯುನೈಟೆಡ್ ನೇಷನ್ಸ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ FAOನ ಗ್ಲೋಬಲ್ ಫಾರೆಸ್ಟ್ ರಿಸರ್ಚ್ ಅಸೆಸ್ಮೆಂಟ್ 2025 ವರದಿಯ ಪ್ರಕಾರ ಒಟ್ಟು ಅರಣ್ಯದ ಪ್ರದೇಶದ ವಿಷಯದಲ್ಲಿ ಭಾರತವು ವಿಶ್ವದಲ್ಲಿ ಯಾವ ಸ್ಥಾನದಲ್ಲಿದೆ ಅಂತ ಕೇಳಿದ್ದಾನೆ. ಯಾವ ಸ್ಥಾನದಲ್ಲಿ ನಮ್ಮ ಭಾರತ ಕಂಡುಬರ್ತಾ ಇದೆ ಸರ್ ಇವಾಗ? ಎಷ್ಟನೇ ಸ್ಥಾನದಲ್ಲಿದೆ? 3ನೇ ಸ್ಥಾನ, 9ನೇ ಸ್ಥಾನ, 10ನೇ ಸ್ಥಾನ, 5ನೇ ಸ್ಥಾನ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಇವಾಗ ಪ್ರಸ್ತುತ ಅಂತಂದರೆ? ಪ್ರಸ್ತುತ ಇರೋದು 9ನೇ ಸ್ಥಾನದಲ್ಲಿ ಕಂಡು ಬರ್ತಾ ಇದೆ. ಓಕೆ, ಎಷ್ಟರಲ್ಲಿ? ಒಂದು 2025ರಲ್ಲಿ ನಮ್ಮ ಭಾರತ ಏನಿದೆ ಅಲ್ವಾ, ಈ 9ನೇ ಸ್ಥಾನದಲ್ಲಿದೆ. ಆ್ಯಂಡ್ ದೆನ್ 2020ರಲ್ಲಿ ಒಂದು ವರದಿ ಬಿಡುಗಡೆ ಆಗಿತ್ತು. ಆ ಒಂದು ವರದಿಯ ಪ್ರಕಾರ 10ನೇ ಸ್ಥಾನದಲ್ಲಿದ್ವಿ ನಾವು. ಪ್ರಸ್ತುತ ಎಷ್ಟನೇ ಸ್ಥಾನದಲ್ಲಿದ್ದೀವಿ ಅಂತಂದರೆ ಈ 2025ರ ವರದಿಯ ಪ್ರಕಾರ, ಯಾವುದರ ವರದಿಯ ಪ್ರಕಾರ? ಈ ಒಂದು FAO ವರದಿಯ ಪ್ರಕಾರ. ಯಾವ ವರದಿ ಅಂದರೆ ಈ ಒಂದು ಗ್ಲೋಬಲ್ ರಿಸರ್ಚ್ ರಿಸೋರ್ಸಸ್ ಅಸೆಸ್ಮೆಂಟ್ ಪ್ರಕಾರ 9ನೇ ಸ್ಥಾನದಲ್ಲಿದ್ದೀವಿ. 2020ರಲ್ಲಿ ಇದೇ ಒಂದು ವರದಿ ಬಿಡುಗಡೆ ಆಗಿತ್ತು. ಆವಾಗ ನಾವು 10ನೇ ಸ್ಥಾನದಲ್ಲಿದ್ವಿ. ಇದು ಕೇಳಿದ್ರೆ ಇದು ಹೇಳಬೇಕು, ಇದು ಕೇಳಿದ್ರೆ ಇದು ಹೇಳಬೇಕು. ಬಟ್ ಇವಾಗ ಇಲ್ಲಿ 9ನೇದು ಕೇಳಿದರೆ 9ನೇದಕ್ಕೆ ನಾವು ಹೇಳಬೇಕಾಗತ್ತೆ. ಓಕೆ, ಇದನ್ನು ಸಹ ನೀವು ನೆನಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಟೋಟಲಿ ನಮ್ಮ ಭಾರತದ ಅರಣ್ಯ ಎಷ್ಟಿದೆ ಅಂತಂದರೆ 72 ಮಿಲಿಯನ್ ಹೆಕ್ಟೇರ್ಗಳಷ್ಟಿದೆ. ಓಕೆ, ಸೊ ಇದು ಜಾಗತಿಕ ಅರಣ್ಯ ಪ್ರದೇಶದ ಸುಮಾರು 2% ಆಗುತ್ತೆ. ಇಡೀ ಒಂದು ಜಗತ್ತಿನದು ನಾವು ಹೇಳಿದ್ರೆ ಅದು 100% ಅಂತ ಅಂದರೆ ನಮ್ಮ ಭಾರತದ್ದು ಏನಿದೆ ಅಲ್ವಾ, ಇಲ್ಲಿ ಕಂಡುಬರ್ತಕ್ಕಂಥ ನಮ್ಮ ಭಾರತದ್ದು 2% ಅರಣ್ಯ ಕಂಡುಬರುತ್ತೆ. ಎಷ್ಟು ಪರ್ಸೆಂಟ್? 2%. ಎಷ್ಟನೇ ಒಂದು ರ್ಯಾಂಕದಲ್ಲಿದ್ದೀವಿ ನಾವು? 9ನೇ ರ್ಯಾಂಕಲ್ಲಿದ್ದೇವೆ. ಓಕೆ, ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ಪ್ರಶ್ನೆ? 2013ರಿಂದ 2016ರ ಅವಧಿಯಲ್ಲಿ ಹರಿಯಾಣದ ರಾಖಿ ಗಡಿಯಲ್ಲಿ ನಡೆದ ಹೊಸ ಉತ್ಖನನ ಮತ್ತು ಆವಿಷ್ಕಾರಕ್ಕೆ ನಾಯಕತ್ವವನ್ನು ವಹಿಸಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಸರ್ನ ಯಾರು ವಹಿಸಿದ್ದಾರೆ ಸರ್ ಇಲ್ಲಿ ವ್ಯಕ್ತಿ? ಯಾರು? ಆಪ್ಷನ್ ಎ ಅಮರೇಂದ್ರನಾಥ್ ಅವರು, ವಸಂತ್ ಶಿಂದೆ ಅವರು, R.A. ಬಿಸ್ಟ್ ಅವರು, ಆ್ಯಂಡ್ ದೆನ್ ನೆಕ್ಸ್ಟ್ ದಯಾರಾಮ್ ಸಹಾನಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಈ ಹರಿಯಾಣ ಜಿಲ್ಲೆಯ ಹಿಸ್ಸಾರ್ ಜಿಲ್ಲೆಯಲ್ಲಿ, ಹರಿಯಾಣ ಒಂದು ರಾಜ್ಯದ ಹಿಸ್ಸಾರ್ ಜಿಲ್ಲೆಯಲ್ಲಿ ಒಂದು ರಾಖಿ ಗರಿ ಕಂಡುಬರುತ್ತೆ ಸರ್ನ. ರಾಖಿ ಗಡಿ ಅಂತ ಸಹ ಹೇಳ್ಬೋದು, ಇಲ್ಲಾಂದರೆ ರಾಖಿ ಗರಿ ಅಂತ ಸಹ ಹೇಳ್ಬೋದು ಸರ್ನ. ಸೊ ಇದು ನಿಮ್ಗೆ ಗೊತ್ತಿರಲಿ. ಹಾಗಾದರೆ ಇದರ ಒಂದು ಆವಿಷ್ಕಾರಕ್ಕೆ ನಾಯಕತ್ವವನ್ನು ವಹಿಸಿರ್ತಕ್ಕಂತಹ ಲೀಡರ್ ಯಾರು ಅಂತಂದರೆ ಸರ್ ದ್ಯಾಟ್ ಈಸ್ ವಸಂತ್ ಶಿಂದೆ ಅಂತ ಹೇಳ್ತೀವಿ. ಯಾವಾಗ? 2013ರಿಂದ 2016ರ ಸಮಯದಲ್ಲಿ. ಓಕೆ, ಇದು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಇವ್ರು ಏನಾಗಿದ್ದಾರೆ ಸರ್? ಇವರು ಈ ಡೆಕ್ಕನ್ ಕಾಲೇಜ್ ಅಂತ ಕಂಡುಬರುತ್ತೆ. ಎಲ್ಲಿ ಕಂಡುಬರುತ್ತೆ ಸರ್ ಡೆಕ್ಕನ್ ಕಾಲೇಜು? ಪುಣೆಯಲ್ಲಿ ಕಂಡುಬರುತ್ತೆ. ಸೊ ಈ ಒಂದು ಪುಣೆಯಲ್ಲಿ ಕಂಡುಬರ್ತಕ್ಕಂಥ ಡೆಕ್ಕನ್ ಕಾಲೇಜ್ನ ಪ್ರೊಫೆಸರ್ ಇವರು ಯಾರು? ವಸಂತ್ ಶಿಂದೆ ಅವರು. ಸೊ ಅಲ್ಲಿ
ನಾಯಕತ್ವವನ್ನು ಅವರು ವಹಿಸಿದ್ರು. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ತೀರ್ಮಾನ ಏನು ಬಂತು ಅಂದರೆ, ಇವರ ಪ್ರಕಾರ, ಯಾರ ಪ್ರಕಾರ, ವಸಂತ್ ಶಿಂದೆ ಅವರ ಪ್ರಕಾರ ಈ ಒಂದು ರಾಖಿಗರಿ ಅನ್ನೋದು ಮೆಹೆಂಜೋದಾರೋ ಅನ್ನುವ ಒಂದು ಪ್ರದೇಶಕ್ಕಿಂತ, ಆ ಒಂದು ಸಿಟಿಗಿಂತ ದೊಡ್ಡದಾಗಿರ್ತಕ್ಕಂತಹ ಸಿಟಿ ಇದು ಆಗಿದೆ ಅಂತ ಇವರು ತೀರ್ಮಾನವನ್ನು ಕೊಟ್ಟಿದ್ದಾರೆ. ಯಾರು? ವಸಂತ್ ಶಿಂದೆ ಅವರು. ಓಕೆ, ಇದು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಜನಗಣತಿ 2011 ಪ್ರಕಾರ ಈ ಕೆಳಗಿನ ಯಾವ ರಾಜ್ಯವು ಅತ್ಯಂತ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿದೆ ಅಂತ? ಯಾವ ರಾಜ್ಯ ಸರ್ ಅದು? ಅರುಣಾಚಲ ಪ್ರದೇಶ. ಸೊ ಕಣ್ಣು ಮುಚ್ಚಿ ಚಿಕ್ಕ ಮಗು ಸಹ ಹೇಳುತ್ತೆ, ಸರ್ ಎಷ್ಟು ಜನ ಕಂಡು ಬರ್ತಾರೆ ಒಂದು ಚದರ ಕಿಲೋಮೀಟರ್ಗೆ? ಎಷ್ಟು ಒಂದು ಚದರ ಕಿಲೋಮೀಟರ್ಗೆ ಅಂತಂದರೆ 17 ಜನ ಕಂಡುಬರ್ತಾರೆ ಸರ್ ಅಂತ ಹೇಳಬೇಕಾಗುತ್ತೆ. ಸರ್ನ ಎಷ್ಟು ಕಂಡುಬರ್ತಾರೆ? 17 ಜನ. ಸೊ ಯಾರಿನ್ನೂ ನಾವು ಮಾಡಿರ್ತಕ್ಕಂಥ ಈ ಜನಗಣತಿ ಕ್ಲಾಸನ್ನು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾಕಂದರೆ ಅಲ್ಲೆಲ್ಲ ಇದೆಲ್ಲ ಈ ಜನಗಣತಿ ಮೇಲೆ ಏನೇನು ಕ್ವಶನ್ ಕೇಳ್ತಿದ್ದಾನಲ್ವಾ, ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದ್ದಾವೆ. ಆ್ಯಕ್ಚುಲಿ ಇದು ಈಸಿ ಕ್ವಶನ್. ಇದು ಟೋಟಲಿ 2 ಕ್ಲಾಸ್ ಮಾಡಿದ್ದೀವಿ ಈ ಜನಗಣತಿ ಮೇಲೆ. ಸೊ ಅದರಲ್ಲಿ ಫಸ್ಟ್ ಕ್ಲಾಸ್ ಈಸಿ ಇದಾವೆ, ಅಲ್ಲಿ ಈಸಿ ಆ್ಯಂಡ್ ಮಾಡ್ರೇಟ್ ಲೆವೆಲ್ ಕ್ವಶನ್ಗಳಿದ್ದಾವೆ. ಸೊ ಅಲ್ಲಿ ಇದು ಕವರ್ ಆಗಿದೆ. ಆ್ಯಂಡ್ ದೆನ್ ಇನ್ನೊಂದರಲ್ಲಿ ಸ್ವಲ್ಪ ಟಫ್ ಲೆವೆಲ್ ಇರ್ತಕ್ಕಂಥ, ಸ್ವಲ್ಪ ಡೆಪ್ತ್ ಲೆವೆಲ್ ಇರ್ತಕ್ಕಂಥ ಕ್ವಶನ್ಗಳನ್ನು ಆ್ಯಡ್ ಮಾಡ್ಕೊಂಡಿದ್ದೇವೆ. ಸೊ ಅಲ್ಲಿ ಇನ್ನೂ ನೀವು ಮೇ ಬಿ ಅಲ್ಲಿವರೆಗೂ ಇನ್ನೂ ಹೋಗಿಲ್ಲ. ಸೊ ನೀವು ಫಸ್ಟ್ ವಿಡಿಯೋ ನೋಡ್ಕೊಂಡ್ರೆ ಸಾಕು ಅನಿಸುತ್ತೆ ಇದಕ್ಕೆ. ಓಕೆ, ಇದನ್ನು ನೋಡಿದ್ರೆ ನೀವು ಈಸಿಯಾಗಿ ಹೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್, ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಸರ್? ಅದು ಬಿಹಾರ. ಯಾವ ರಾಜ್ಯ ಅಂತ ಹೇಳ್ತೀವಿ? ಬಿಹಾರ ಅಂತ ಹೇಳ್ತೀವಿ. ಓಕೆ, ಸೊ ಹಾಗಾದರೆ ಎಷ್ಟು ಜನಗಳು ಕಂಡು ಬರ್ತಾರೆ ಸರ್? ಇಲ್ಲಂತರ ಇದನ್ನು ಹೇಳಿದ್ರೆ 17 ನಂಬರ್ ಇದೆ ಅಂತ, AB de Villiers ನಂಬರ್, ಇದು ಈಸಿಯಾಗಿ ನೆನಪುಳಿತದೆ. ಹಾಗಾದರೆ ಅದನ್ನು ಹೇಳಿ, ಅದು ಎಷ್ಟು ಅಂದರೆ 1106 ಜನಗಳು ಅಂತ ಹೇಳ್ತೀವಿ. ಎಷ್ಟು? 1106 ವ್ಯಕ್ತಿಗಳು ಪರ್ ಚದರ ಕಿಲೋಮೀಟರ್ ಅಂತ ಹೇಳ್ತೀವಿ. ಸೊ ಅದನ್ನು ಸಹ ನೀವು ನೆನಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಕ್ಟೋಬರ್ 24, 2025 ಆಚರಿಸಲಾದ ವಿಶ್ವ ಪೋಲಿಯೋ ದಿನದ ಮುಖ್ಯ ವಿಷಯ ಯಾವುದಾಗಿತ್ತು ಅಂತ? ಸೊ ಇದನ್ನು ಸಹ ನಾವು ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ನೋಡ್ಕೊಂಡಿದ್ದೀವಿ. ಸೊ ಏನಾಗಿದೆ ಹಾಗಾದರೆ ಹೇಳ್ಬೋದಾ? ಹೇಳಿ ನೋಡುವ ಇದಕ್ಕೆ ಏನಾಗಿದೆ ಅಂತ. ಆನ್ಸರ್ ಏನಾಗಬಹುದು ಏನು ಅಂತಂದರೆ ಆಪ್ಷನ್ ಸಿ ಅಂತ ಹೇಳ್ತೀವಿ. ಏನು? ಎಂಡ್ ಪೋಲಿಯೋ ಎವ್ರಿ ಚೈಲ್ಡ್ ಎವ್ರಿ ವ್ಯಾಕ್ಸಿನ್ ಎವ್ರಿವೇರ್ ಅನ್ನೋದಾಗಿತ್ತು. ಸರ್ನ ಏನಾಗಿತ್ತು? ಎಂಡ್ ಪೋಲಿಯೋ ಎವ್ರಿ ಚೈಲ್ಡ್ ಎವ್ರಿ ವ್ಯಾಕ್ಸಿನ್ ಎವ್ರಿವೇರ್ ಅನ್ನೋದು 2025 ಅಕ್ಟೋಬರ್ 24 ವಿಶ್ವ ಪೋಲಿಯೋ ದಿನದ ಒಂದು ಥೀಮ್ ಆಗಿತ್ತು. ಸೊ ಮೀನ್ಸ್ ನಿಮಗೆ ಥೀಮ್ ಮೇಲೆ ಫಿಕ್ಸ್ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ. ನನ್ನ ಮಾತು ಕೇಳಿ, ಏನಿಲ್ಲ, ವರ್ಷದಲ್ಲಿ ಒಂದು 20 ದಿನ ಬರ್ತಾವೆ ನಿಮ್ಗೆ ಮ್ಯಾಕ್ಸಿಮಮ್ ಅಂತಂದರೆ. ಓಕೆ, ಪ್ರತಿ ತಿಂಗಳಲ್ಲಿ ನಿಮಗೆ ಜಾಸ್ತಿ ಅಂತಂದರೆ ಒಂದು 3 ದಿನ ಬರಬಹುದೇನೋ. ಓಕೆ, 12 3 ಎಷ್ಟಾಗುತ್ತೆ? 36 ಆಗುತ್ತೆ ನಿಮಗೆ. ಓಕೆ, ಸೊ ಇಷ್ಟು ದಿನಗಳ ಥೀಮ್ ನೀವು ನೆನಪಿಟ್ಕೊಂಡ್ರೆ ಫಿಕ್ಸ್ ನಿಮ್ಗೆ ಒಂದು ಕ್ವಶನ್ ಬಂದೇ ಬರುತ್ತೆ. ಫಾರೆಸ್ಟ್ ಡೇ, ಎನ್ವೈರನ್ಮೆಂಟ್ ಡೇ, ಆ್ಯಂಡ್ ದೆನ್ ನೆಕ್ಸ್ಟ್ ಯಾವ್ದು ಹೇಳ್ತೀವಿ ನಾವು? ವಾಟರ್ ಡೇ, ಆ್ಯಂಡ್ ದೆನ್ ಟ್ಯೂಬರ್ಕುಲೋಸಿಸ್ ಡೇ, ಕ್ಯಾನ್ಸರ್ ಡೇ, ಆ್ಯಂಡ್ ದೆನ್ ಮಹಿಳಾ ದಿನ, ಮತ್ತು ಯಾವುದು ಬರುತ್ತೆ? ರಾಷ್ಟ್ರೀಯ ಮಹಿಳಾ ದಿನ, ಮತ್ತು ಯಾವುದು ಈ ಒಂದು ಪೋಲಿಯೋ ದಿನ, ಆ್ಯಂಡ್ ದೆನ್ ಮಲೇರಿಯಾ ದಿನ, ಥೈರಾಯ್ಡ್ ದಿನ, ಮತ್ತು ಸಾಗರ ದಿನ, ಮತ್ತು ಹಾಲಿನ ದಿನ, ಹೃದಯದ ದಿನ ಸೆಪ್ಟೆಂಬರಲ್ಲಿ ಬರುತ್ತೆ. ಓಕೆ, ಆ್ಯಂಡ್ ದೆನ್ ಅದರ ಮರುದಿನವೇ ಯಾವುದು? ಈ ರೇಬಿಸ್ ದಿನ ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಪ್ರವಾಸೋದ್ಯಮ ದಿನ ಬರುತ್ತೆ ಅದೇ ತಿಂಗಳಲ್ಲಿ ಸೆಪ್ಟೆಂಬರಲ್ಲಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇಂಜಿನಿಯರ್ ದಿನ ಬರುತ್ತೆ. ಸೊ ಇದನ್ನು ಸ್ವಲ್ಪ ಕೆಲವು ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಯಾವುದು ಅಂದರೆ ಈ ಒಂದು ಆರ್ಮಿ ಡೇ, ನೇವಿ ಡೇ, ಆ್ಯಂಡ್ ದೆನ್ ಈ ಒಂದು ಏರ್ ಫೋರ್ಸ್ ಡೇ, ಈ 3 ದಿನಗಳದ್ದು. ಸೊ ಈ ಕೆಲವೊಂದೇ ನೀವು ನೋಡ್ಕೊಳ್ಳಿ, ಫಿಕ್ಸ್ ನಿಮಗೆ ಒಂದು ಕ್ವಶನ್ ಬಂದೇ ಬರುತ್ತೆ. ಆ್ಯಂಡ್ ದೆನ್ ಸ್ಪೆಷಲಿ ಈ SSGD ಆಸ್ಪಿರೆಂಟ್ಸ್ ಕ್ಲಾಸ್ ಕೇಳ್ತಾ ಇದ್ರೆ ಇನ್ನೂ ಉತ್ತಮ. ಸೊ ಅವರು ಸಹ ಇವಾಗಲೇ ಇದೊಂದು ಟಾಪಿಕ್ ನೀವು ಬರ್ಕೊಳ್ಳಿ. ಓಕೆ, ಮೀನ್ಸ್ 20 ಟಾಪಿಕ್ಗಳು ಬೇಕಲ್ವ ನಿಮಗೆ 20 ಕ್ವಶನ್ಗಳಿಗೆ. ಸೊ ಇದೊಂದು ಟಾಪಿಕ್ಗಳನ್ನು ನೆನ್ಪಿಟ್ಕೊಳ್ಳಿ. ಈ ಒಂದು ಟಾಪಿಕ್ ಮೇಲೆ ನಿಮ್ಮ ಕ್ಲಾಸ್ ಮಾಡ್ತೀನಿ ಇನ್ನೊಂದು 10 ಡೇಸಲ್ಲಿ. ಓಕೆ, ಈಗ ಮಾಡೋದಿಲ್ಲ, ಇನ್ನೊಂದು 10 ಡೇಸಲ್ಲಿ ಮಾಡ್ತೇನೆ, ಫಿಕ್ಸ್ ಮಾಡ್ತೇನೆ. ಸೊ ಅಲ್ಲಿವರೆಗೂ ನೀವು ಇದನ್ನು ಒಂದ್ಸರಿ ನೋಡ್ಕೊಳ್ಳಿ. ಫಿಕ್ಸ್ ಇದನ್ನು ಕ್ವಶನ್ ಕೇಳ್ತಾ ಇದ್ದಾನೆ, ಒಂದು ಥೀಮ್ ಮೇಲೆ ಫಿಕ್ಸ್ ಕ್ವಶನ್ ಕೇಳ್ತಾ ಇದ್ದಾನೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಹಾಗಾದರೆ ವಾಟರ್ ಡೇ ಥೀಮ್ ಏನಾಗಿತ್ತು ಅಂತ ಹೇಳ್ಬೋದಾ? ಹೇಳಿ ನೋಡುವ, ವಾಟರ್ ಡೇ ಥೀಮ್ ಏನಾಗಿತ್ತು? ಲಾಸ್ಟ್ 22 ಮಾರ್ಚ್ಗೆ ವಾಟರ್ ಡೇ ಆಯ್ತಲ್ವಾ? ಸೊ ಹಾಗಾದರೆ ಅದ್ರ ಥೀಮ್ ಏನಾಗಿತ್ತು ಹೇಳಿ? ಮರೆತುಬಿಟ್ರೆ? ಕ್ಲಾಸ್ ಯಾರು ಕೇಳ್ತಿರ್ತೀರಲ್ವ ಡೈಲಿ ಕರೆಂಟ್ ಅಫೇರ್ಸ್, ಅವ್ರು ಈಸಿಯಾಗಿ ಹೇಳ್ತಾರೆ. ಏನು? ವಾಟರ್ ಆ್ಯಂಡ್ ಜೆಂಡರ್ ಅನ್ನೋದಾಗಿತ್ತು. ನೆನ್ಪಿಟ್ಕೊಳ್ಳಿ, ವಾಟರ್ ಆ್ಯಂಡ್ ಜೆಂಡರ್ ಯಾವ ದಿನದ್ದು? ವಿಶ್ವ ಜಲ ದಿನದ ಒಂದು ಥೀಮ್ ಆಗಿತ್ತು. ಸೊ ಅದಕ್ಕೆ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ನೋಡ್ತಾ ಬನ್ನಿ. ಸೊ ನಿಮಗೆ ಈಸಿಯಾಗಿ ನೆನಪುಳಿತವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹತ್ತಿ ಬೆಳೆಗೆ ಅತ್ಯಂತ ಸೂಕ್ತವಾದ ಮಣ್ಣು ಯಾವುದು ಸರ್? ಇದು ಏನು ಸರ್ ಇದು? ಆಪ್ಷನ್ ಸಿ, ರೇಗೂರು ಮಣ್ಣು. ಓಕೆ, ಆ್ಯಂಡ್ ನೆಕ್ಸ್ಟ್, ಸಸ್ಯಗಳಲ್ಲಿ ನೀರಿನ ಸಾಗಣೆಗೆ ಪ್ರಾಥಮಿಕವಾಗಿ ಯಾವ ಅಂಗಾಂಶವು ಕಾರಣವಾಗಿದೆ ಅಂತ? ಸೊ ಇದು ಏನು ಡಮ್ಮಿ ಕ್ವಶನ್ ಇದು? ಝೈಲಮ್ ಅಂತ ಹೇಳ್ತೀವಿ. ಹೇಗೆ ನೆನಪಿಟ್ಕೊಳ್ಳೋಕೆ ಸರ್ ಇದು? ನೀರು ಅಂದರೆ ಸರ್ ಜಲ ಅಂದರೆ ಝೈಲಮ್ ನೆನ್ಪಿಟ್ಕೊಳ್ಳಿ. ಝೈಲಮ್ ಅಂತ ನೆನ್ಪಿಟ್ಕೊಳ್ಳಿ, ನೆನ್ಪುಳಿತದೆ. ಆ್ಯಂಡ್ ದೆನ್ ಫುಡ್
ಫ್ಲೋಯಮ್ ಮೀನ್ಸ್ ಈ ಒಂದು ಸಸ್ಯಗಳಲ್ಲಿ ಈ ಒಂದು ಫುಡ್ನ ಸಾಗಣೆಗಾಗಿ, ಒಂದು ಆಹಾರದ ಸಾಗಣೆಗಾಗಿ ಪ್ರಾಥಮಿಕವಾಗಿ ಯಾವ ಅಂಗಾಂಶವು ಕಾರಣವಾಗಿದೆ, ಸರ್ ದ್ಯಾಟ್ ಈಸ್ ಫ್ಲೋಯಮ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನಿಮಗೆ ಇನ್ನೊಂದು ಸಹ ಗೊತ್ತಿರಲಿ, ಈ ಒಂದು xylem ಅನ್ನೋದು ಏಕ ದಿಕ್ಕಿನಲ್ಲಿ ಹರಿತದೆ. ಆ್ಯಂಡ್ ಈ ಒಂದು ಫ್ಲೋಯಮ್ ಅನ್ನೋದು ಮಲ್ಟಿ ಡೈರೆಕ್ಷನಲ್ಲಿ ಕಂಡುಬರ್ತದೆ. ಮಲ್ಟಿ ಡೈರೆಕ್ಷನಲ್ ಕೇಳ್ತಾನೆ ನಿಮಗೆ, ಮಲ್ಟಿ ಡೈರೆಕ್ಷನಲ್ ಯಾವುದು, ಸಿಂಗಲ್ ಡೈರೆಕ್ಷನ್ ಯಾವುದು ನಿಮಗೆ, ಓಕೆ, ಯೂನಿ ಡೈರೆಕ್ಷನ್ ಯಾವುದು ಮತ್ತು ಮಲ್ಟಿ ಡೈರೆಕ್ಷನ್ ಯಾವುದು ಅಂತ. ಸೊ ಅವಾಗ ನೀವು ಹೇಳಬೇಕಾಗುತ್ತೆ, ಸರ್ ಜಲ ಅನ್ನೋದು, ಸರ್ ನೀರು ಮತ್ತೆ ಬದಲಾಗಲ್ಲ ಸರ್, ಅದು ಲಾಯಲ್ ಆಗಿರುತ್ತೆ. ಎದಕ್ಕೆ? ಸಮುದ್ರಕ್ಕೆ. ಸೊ ಏಕ ದಿಕ್ಕಿನಲ್ಲಿ ಹೋಗ್ತದೆ. ಸೊ ಇದನ್ನು ನಾವೇನಂತ ಹೇಳ್ತೀವಿ? xylem ಅಂತ ಹೇಳ್ತೀವಿ. ಓಕೆ, ಫ್ಲೋಯಮ್ ಇದು ಲಾಯಲ್ ಆಗಿರೋದಿಲ್ಲ, ಹೀಗೂ ಹರಿತದೆ. ಪಿ ಫಾರ್ ಫ್ಲೋಯಮ್, ಪಿ ಫಾರ್ ಪೊಲಿಟಿಷಿಯನ್ಸ್. ಸೊ ಹಾಗೆ ನೀವು ನೆನ್ಪಿಟ್ಕೊಳ್ಬಹುದು. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಕೋಲಂಕೈಮ ಅಂತ ಏನಂತ ಹೇಳ್ತೀವಿ? ಸ್ಟ್ಯಾಬಿಲಿಟಿ ನೀಡುತ್ತೆ. ಆ ಒಂದು ಸಸ್ಯದ ನಿಲುವಿಗೆ ಸ್ಟ್ಯಾಬಿಲಿಟಿ ನೀಡೋದು ಯಾವುದು ಅಂದರೆ ಒಂದು ಕೋಲಂಕೈಮ ಅಂತ ಹೇಳ್ತೀವಿ. ಅದು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಓಕೆ, ಇಲ್ಲಿದೆ ನೋಡಿ ಪ್ಯಾರಂಕೈಮ ಏನು ಅಂದರೆ ಇದು ಸಸ್ಯಗಳ ಸರಳ ಶಾಶ್ವತ ಅಂಗಾಂಶವಾಗಿದೆ. ಇದರ ಮುಖ್ಯ ಕಾರ್ಯ ಏನು ಅಂತಂದರೆ ಪ್ಯಾರಂಕೈಮದು ಇದು ಆಹಾರ ಸಂಗ್ರಹಣೆ ಮಾಡ್ತದೆ. ಓಕೆ, ಮನೆಯಲ್ಲಿ ನಮ್ಮದು ಸಹ ಒಂದು ಸ್ಟೋರ್ ರೂಮ್ ಅಂತ ಇರುತ್ತಲ್ವ, ಸೊ ಆ ರೀತಿ ಈ ಒಂದು ಗಿಡದ ಸ್ಟೋರ್ ರೂಮ್ ಯಾವುದು ಅಂತ ಕೇಳಿದ್ರೆ ಪ್ಯಾರಂಕೈಮ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ದ್ವಿತೀಯ ಸಂಶ್ಲೇಷಣೆಗೆ ಸಹ ಸಹಾಯ ಮಾಡುತ್ತೆ. ಓಕೆ, ಯಾವುದು ಅಂದರೆ ಒಂದು ಪ್ಯಾರಂಕೈಮ ಅಂತ ಹೇಳ್ತೀವಿ. ಓಕೆ, ಸೊ ಇದು ಸಹ ನಿಮ್ಗೆ ನೆನಪಿರಲಿ. ಆ್ಯಂಡ್ ನೆಕ್ಸ್ಟ್ ಸ್ಟ್ಯಾಬಿಲಿಟಿ ನೀಡುತ್ತೆ ಅಂತ ಹೇಳಿದೆ ಅಲ್ವಾ, ಮೆಕ್ಯಾನಿಕಲ್ ಸ್ಟ್ಯಾಬಿಲಿಟಿ. ಸೊ ಇದೆ ನೋಡಿ, ಯಾಂತ್ರಿಕ ಬೆಂಬಲವನ್ನು ಇದು ನೀಡುತ್ತೆ ಯಾವುದು? ಕೋಲಂಕೈಮ ಅನ್ನೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಎಲೆಕ್ಟ್ರಾನ್ ಅನ್ನು ಕಂಡುಹಿಡಿದವರು ಯಾರು ಅಂತ? ಏನಿಲ್ಲ ಸರ್, ಇದು PN. ಇದು ಯಾರು ಮಾಡಿದರೆ ಕೋಡ್ ಗೊತ್ತಿಲ್ಲ, ಬಟ್ ಇದು ಸಿಂಪಲ್ ಆಗಿದೆ. RTC. ಪೆನ್ ಮೀನ್ಸ್ ಪ್ರೋಟಾನ್ನ ಕಂಡುಹಿಡಿದಿರ್ತಕ್ಕಂಥವ್ರು ಯಾರು? ರುದರ್ಫೋರ್ಡ್ ಅಂತ ಹೇಳ್ತೀವಿ. ಎಲೆಕ್ಟ್ರಾನ್ನ ಕಂಡುಹಿಡಿದಿರ್ತಕ್ಕಂಥವ್ರು ಯಾರು? ಥಾಮ್ಸನ್ ಅಂತ ಹೇಳ್ತೀವಿ. ಆ್ಯಂಡ್ ನ್ಯೂಟ್ರನ್ನ ಕಂಡುಹಿಡಿದಿರ್ತಕ್ಕಂಥವ್ರು ಯಾರು ಅಂದರೆ ಚಾಡ್ವಿಕ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕೇಳಿದಾನೆ ಎಲೆಕ್ಟ್ರಾನ್ ಇಲ್ಲಿದೆ. ಸೊ ಟಿ ಬೇಕು ನನಗೆ. ಇವಾಗ ಟಿ ಅಂದರೆ ಯಾವುದು? ಥಾಮ್ಸನ್ ಅಂತ ಹೇಳ್ತೀವಿ. ಆಪ್ಷನ್ ಬಿ ಅಂತ ಹೇಳ್ತೀವಿ. ಸಿಂಪಲ್, ಮುಗಿತ್ತು. ಆ್ಯಂಡ್ ನೆಕ್ಸ್ಟ್ ಇದನ್ನು ಯಾವಾಗ ಕಂಡುಹಿಡಿದ್ರು ಅಂತ ನಿಮಗೆ ಕೇಳಿದ್ರೆ ಅದು ನಿಮಗೆ ಗೊತ್ತಿರಬೇಕಾಗುತ್ತೆ. ಯಾವಾಗ? ಈ ಒಂದು 1897 ಇದನ್ನು ಕಂಡುಹಿಡಿದಿದ್ದಾರೆ. ಯಾವುದನ್ನ? ಸರ್ ಎಲೆಕ್ಟ್ರಾನ್ನ ಕಂಡುಹಿಡಿದಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಪರಮಾಣುವಿನ ಪ್ರಸಿದ್ಧ ಫ್ಲಮ್ ಫುಡ್ಡಿಂಗ್ ಮಾದರಿಯನ್ನು ಸಹ ನೀಡಿದ್ದಾರೆ. ಯಾರು ನೀಡಿದ್ದಾರೆ ಇವರು ಅಂತ ಅಂದರೆ ಇದೇ ಥಾಮ್ಸನ್ ಅವರು. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಅರ್ನೆಸ್ಟ್ ರುದರ್ಫೋರ್ಡ್. ಸೊ ಇವರೇನು ಯಾವ ಒಂದು ಪ್ರಯೋಗ ಮಾಡಿದ್ದಾರೆ ಅಂತಂದರೆ ಈ ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್ನ ಮಾಡಿದ್ದಾರೆ. ಸರ್ನ ಯಾರು ಅಂದರೆ ಈ ಒಂದು ರುದರ್ಫೋರ್ಡ್ ಅವರು. ಸೊ ರುದರ್ಫೋರ್ಡ್ ಅವರು ಯಾವ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಅಂದರೆ ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಜೇಮ್ಸ್ ಚಾಡ್ವಿಕ್ ಅವರು 1932 ನ್ಯೂಟ್ರಾನ್ ಅನ್ನು ಕಂಡುಹಿಡಿದಿದ್ದಾರೆ. ಆ್ಯಂಡ್ ಈ ಒಂದು ನ್ಯೂಟ್ರಾನ್ ಅನ್ನೋದು ಕಣವಾಗಿದ್ದು ಅದು ನ್ಯೂಕ್ಲಿಯಸ್ನಲ್ಲಿ ಕಂಡುಬರ್ತದೆ. ಯಾವುದು? ಈ ಒಂದು ನ್ಯೂಟ್ರಾನ್ ಅನ್ನೋದು. ಓಕೆ, ಸೊ ಈ ಒಂದು ನ್ಯೂಕ್ಲಿಯಸ್ ಅಲ್ಲಿ ಕಂಡುಬರ್ತಕ್ಕಂಥದ್ದು ಯಾವುದು? ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ಮಧ್ಯದ ಕಂಡುಬರ್ತದೆ. ಆ್ಯಂಡ್ ದೆನ್ ಹೊರಗಡೆ ಸೆಲ್ಲಲ್ಲಿ ನಿಮ್ಗೆ ಯಾವ್ದು ಕಂಡುಬರ್ತದೆ ಅಂದರೆ ಎಲೆಕ್ಟ್ರಾನ್ ಕಂಡುಬರ್ತದೆ. ಇದೊಂದು ರೀತಿ ಓಡಾಡಿರ್ತದೆ, ಇದು ಸುಮ್ಮನೆ ಹೊರಗೆ ಸುತ್ತಾಡ್ತಿರ್ತದೆ. ಓಕೆ, ಸೊ ಇದು ಒಬಿಡಿಯಂಟ್ ಬಾಯ್ಸ್ ಇವೆಲ್ಲ. ಇವೆರಡು ಯಾರು? ಪ್ರೋಟಾನ್ ಮತ್ತು ನ್ಯೂಟ್ರಾನ್. ಇವರು ಸುಮ್ಮನೆ ಮನೇಲಿ ಇರ್ತಾರೆ. ಓಕೆ, ಸೊ ತಮ್ಮ ಕೆಲಸ ಮಾಡ್ತಾ ಇರ್ತಾರೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಜಾನ್ ಡಾಲ್ಟನ್ ಅವರೇನು ಈ ಒಂದು ಪರಮಾಣು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಆ್ಯಂಡ್ ದೆನ್ ಈ ಒಂದು ಪರಮಾಣು ಸಿದ್ಧಾಂತದ ಬಗ್ಗೆ ನಿಮಗೆ ಆಲ್ರೆಡಿ ಒಂದು ಹಳೆ ಶಿಫ್ಟಲ್ಲಿ ಕ್ವಶನ್ನ ಕೇಳಿದ್ದ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ತಟಸ್ಥೀಕರಣ ಕ್ರಿಯೆಯಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲದ ಪರಸ್ಪರ ಕ್ರಿಯೆಯಿಂದ ಯಾವ ಉತ್ಪನ್ನಗಳು ರೂಪುಗೊಳ್ತವೆ ಅಂತ? ಯಾವುದು ಸರ್? ತಟಸ್ಥೀಕರಣ ಪ್ರಕ್ರಿಯೆ ಅಂತ ಹೇಳ್ತೀವಿ. ಹಾಗಾದರೆ ತಟಸ್ಥೀಕರಣ ಪ್ರಕ್ರಿಯೆಯನ್ನು ನಾವು ಇಂಗ್ಲೀಷಲ್ಲಿ ಏನಂತ ಹೇಳ್ಬಹುದು? ನ್ಯೂಟ್ರಲೈಸೇಷನ್ ಅಂತ ಹೇಳ್ತೀವಲ್ವಾ. ಸೊ ಒಂದು ನ್ಯೂಟ್ರಲೈಸೇಷನ್ ಆದಾಗ ಯಾವುದರಲ್ಲಿ? ಈ ಒಂದು ಆ್ಯಸಿಡ್ ಪ್ಲಸ್ ಬೇಸಲ್ಲಿ ನ್ಯೂಟ್ರಲೈಸೇಷನ್ ಆದಾಗ ಯಾವ ಉತ್ಪನ್ನಗಳು, ಓಕೆ, ಬೈ ಪ್ರಾಡಕ್ಟ್ಸ್ ಯಾವ್ದ್ಯಾವುದು ಸಿಗ್ತವೆ ಅಂತ? ಯಾವ್ಯಾವ ಸಿಗ್ತವೆ ಸರ್? ಈ ಒಂದು ಕೇವಲ ಜಲಜನಕ ಮಾತ್ರ ಸಿಗಲ್ಲ. ಓಕೆ, ಸೊ ಜಲಜನಕ ಜೊತೆಗೆ ನಿಮಗೆ ಲವಣ ನೀರು ಅಂತ ಕೊಟ್ಟಿದ್ದಾನೆ, ಕೇವಲ ಇಂಗಾಲ ಡೈಆಕ್ಸೈಡ್ ಅಂತ ಕೊಟ್ಟಿದ್ದಾನೆ. ಸೊ ಆಮ್ಲ ಮತ್ತು ಲವಣ ಅಂತ ಕೊಟ್ಟಿದ್ದಾನೆ. ಆಮ್ಲ ಮತ್ತು ಪ್ರತ್ಯಾಮ್ಲ ಇದೆ. ಮತ್ತೆ ಹೇಗೆ ಆಮ್ಲ ಸಿಗಬಹುದು? ಆಮ್ಲ ಅಲ್ಲ. ಸೊ ಇದಕ್ಕೆ ಬದಲಾಗಿ ಯಾವುದು ಅಂದರೆ ಈ ಒಂದು ಲವಣ ಮತ್ತು ನೀರು ಅಂತ ಹೇಳ್ತೀವಿ. ಯಾವುದು? ಈ ಒಂದು ಲವಣ ಮತ್ತು ನೀರನ್ನು ಸಿಗ್ತದೆ. ಸಾಲ್ಟ್ ಆ್ಯಂಡ್ ವಾಟರ್ ಅಂತ ಹೇಳ್ತೀವಿ. ಸಾಲ್ಟ್ ಆ್ಯಂಡ್ ವಾಟರ್ ಈ ಒಂದು ಆ್ಯಸಿಡ್ ಪ್ಲಸ್ ಬೇಸ್ ರಿಯಾಕ್ಷನ್ ಆದಾಗ ಸಿಗ್ತದೆ. ಏನು ಸಿಗ್ತದೆ? ಸಾಲ್ಟ್ ಆ್ಯಂಡ್ ವಾಟರ್ ಅಂತ ಹೇಳ್ತೀವಿ. ಆ್ಯಸಿಡ್ ಪ್ಲಸ್ ಬೇಸ್ ರಿಯಾಕ್ಷನ್ ಟು ಸಾಲ್ಟ್ ಆ್ಯಂಡ್ ವಾಟರ್ ಅಂತ ಹೇಳ್ತೀವಿ. ಇದನ್ನ ನೆನ್ಪಿಟ್ಕೊಳ್ಳಿ. ಇದನ್ನು ನಿಮಗೆ ಕೇಳೋದು ಸಾಕಷ್ಟು ಸರಿ ಕೇಳಿರ್ತಾನೆ. ಓಕೆ, ಆ್ಯಂಡ್ ದೆನ್ ಸಾಕಷ್ಟು ಸರಿ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ, ಇಲ್ಲಿದೆ ನೋಡಿ, ಲವಣ ಮತ್ತು ನೀರು, ಆಮ್ಲ ಮತ್ತು ಪ್ರತ್ಯಾಮ್ಲ, ಲವಣ, ನೀರು ಮತ್ತು ಶಾಖ ಒಂದು ದೊರೀತದೆ ನೋಡಿ. ಓಕೆ, ಶಾಖ ಇದ್ರೆ ಹೋಗ್ತದೆ, ಅದು ಏನಿಲ್ಲ. ಇದಕ್ಕೆ ಹೀಗೆ ನಾವು ಸಿಂಪಲ್ ಕೊಡಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಜಲಜನಕ ಯಾವಾಗ ಸಿಗ್ತದೆ ನಮಗೆ? ಜಲಜನಕ ಏನಿಲ್ಲ ಅಂತಂದರೆ ಒಂದು ಆಮ್ಲವು ಸಕ್ರಿಯ ಲೋಹದೊಂದಿಗೆ, ಓಕೆ, ಒಂದು ಆ್ಯಕ್ಟಿವ್ ಮೆಟಲ್ನೊಂದಿಗೆ ಅದು ಏನಾದರೂ ರಾಸಾಯನಿಕ ಕ್ರಿಯೆ ನಡೆಸಿದಾಗ ಏನಾಗ್ತದೆ? ಈ ಒಂದು ಜಲಜನಕ ಸಿಗ್ತದೆ ನಮಗೆ. ಓಕೆ, ಸೊ ಯಾವುದು? ಒಂದು ಆಮ್ಲ, ಒಂದು ಆ್ಯಸಿಡ್
ಮೆಟಲ್ ಜೊತೆ ಸೇರಿದಾಗ, ಅದು ಆಕ್ಟಿವ್ ಮೆಟಲ್ ಜೊತೆಗೆ ಸೇರಿದಾಗ ಏನಾಗ್ತದೆ, ನಮಗೆ ಹೈಡ್ರೋಜನ್ ಸಿಗ್ತದೆ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಇಂಗಾಲದ ಡೈಆಕ್ಸೈಡ್ ಯಾವಾಗ ಸಿಗ್ತದೆ ನಮಗೆ, ಇದು ಆಮ್ಲವು ಲೋಹದ ಕಾರ್ಬನೇಟ್ ಅಥವಾ ಈ ಒಂದು ಬೈಕಾರ್ಬನೇಟ್ನೊಂದಿಗೆ ರಾಸಾಯನಿಕ ಕ್ರಿಯೆ ನಡೆಸಿದಾಗ, ಯಾವುದು ಈ ಒಂದು ಆ್ಯಸಿಡ್ ಏನಿದೆಯಲ್ವಾ, ಸೊ ಇದು ಕಾರ್ಬನೇಟ್ ಒಂದಿಗೆ, ಓಕೆ, ಸೊ ಅಥವಾ ಈ ಒಂದು ಬೈಕಾರ್ಬನೇಟ್ ಒಂದಿಗೆ ಅದು ಏನಾದರೂ ರಾಸಾಯನಿಕ ಕ್ರಿಯೆ ನಡೆಸಿದಾಗ ಏನಾಗ್ತದೆ, ಈ ಒಂದು ಇಂಗಾಲದ ಡೈಆಕ್ಸೈಡ್ ಹೊರಗಡೆ ಬರ್ತದೆ. ಸೊ ಇದು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, ಈ ಮಾನವನಿಗೆ ಹೋಲಿಸಿದರೆ ಕಂಪ್ಯೂಟರ್ ದಣಿಯದೆ ಮತ್ತು ಏಕಾಗ್ರತೆಯನ್ನು ಕಳೆದುಕೊಳ್ಳದೆ ಒಂದೇ ಕೆಲಸವನ್ನು ಪದೇ ಪದೇ ಮಾಡಬಲ್ಲದು. ಕಂಪ್ಯೂಟರ್ನ ಈ ವಿಶೇಷತೆಯನ್ನು ಏನೆಂದು ಕರೆಯಲಾಗ್ತದೆ ಅಂತ ಕೇಳಿದಾನೆ. ಹೆಸರನ್ನ ಏನಂತ ಕರಿತೀವಿ ಸರ್ ಈ ಒಂದು ಕಂಪ್ಯೂಟರ್ನ ಈ ಒಂದು ವಿಶೇಷ ಪ್ರತಿಭೆಗೆ ಏನಂತ ಹೇಳ್ತೀವಿ ಸರ್? ಏನಿಲ್ಲ ಸರ್, ಅದರದ್ದು ವೇಗ ಅಂತ ಹೇಳ್ತೀವಿ. ಓಕೆ, ಸೊ ಅದರ ಒಂದು ವೇಗದ ಪ್ರಕಾರ ಅದು ಕೆಲಸ ಮಾಡ್ತಾ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕಂಪ್ಯೂಟರ್ ಪರಿಭಾಷೆಯಲ್ಲಿ BIOS ಬೇಸಿಕ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಸಿಸ್ಟಮ್ ಎಲ್ಲಿದೆ? ಆಪ್ಷನ್ ಬಿ ಇದೆ ನೋಡಿ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇಲ್ಲ, BIOS ಅಂದರೆ ಅದು ಹಾಗೆ ಬರುತ್ತಲ್ಲ, ಬೇಸಿಕ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಸಿಸ್ಟಮ್ ಅಂತ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇಲ್ಲ, ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು VBG ರಾಮ್ ಅಧಿನಿಯಮ 2025 ಯಾವ ಹಿಂದಿನ ಯೋಜನೆಯ ಸ್ಥಾನದಲ್ಲಿ ಜಾರಿಗೊಳಿಸಲಾಗಿದೆ? ಸೊ ಕರೆಂಟ್ ಅಫೇರ್ಸಲ್ಲಿ ಇದು ಸಹ ನೋಡಿದ್ವಿ. ಸೊ ಯಾವುದು ಸರ್ ಇದು? MG ನರೇಗಾ ಅಂತ ಹೇಳ್ತೀವಿ, ಸಿಂಪಲ್. ಓಕೆ, ಸೊ ಯಾವುದು? MG ನರೇಗಾ. ಸೊ ಇದು ಸಹ ನೀವು ನೆನ್ಪಿಟ್ಕೊಳ್ಳಿ. ಹಾಗಾದರೆ VBG ರಾಮ್ಜಿ ಇದು ನೆಕ್ಸ್ಟ್ ಶಿಫ್ಟಲ್ಲಿ ಫಿಕ್ಸ್ ಫುಲ್ ಫಾರ್ಮ್ ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ. ಏನು ಫುಲ್ ಫಾರ್ಮ್ ಅಂದರೆ ವಿಕಸಿತ್ ಭಾರತ್, ಯಾವುದು? ವಿಕಸಿತ್ ಭಾರತ್ ರೋಜ್ಗಾರ್ ಅಜೀವಿಕಾ ಮಿಷನ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ವಿಕಸಿತ್ ಭಾರತ್ ರೋಜ್ಗಾರ್ ಅಜೀವಿಕಾ ಮಿಷನ್ ಅನ್ನೋದು ಆಗಿದೆ. ಇದು ನೆನ್ಪಿಟ್ಕೊಳ್ಳಿ. ಇದನ್ನು ನಿಮ್ಗೆ ಕೇಳುವ ಚಾನ್ಸಸ್ ಸಾಕಷ್ಟು ಇರುತ್ತೆ. ಆ್ಯಂಡ್ ದೆನ್ ಈ ಮೊದಲು MG ನರೇಗಾದಲ್ಲಿ ಎಷ್ಟು ದಿನಗಳ ಕಾಲ ಕೂಲಿ ಕೊಡ್ತಾ ಇದ್ರು ಅಂದರೆ 100 ದಿನಗಳ ಕಾಲ ಕೂಲಿಯನ್ನು ಕೊಡ್ತಾ ಇದ್ರು. ಓಕೆ, ಹಾಗಾದರೆ VBG ರಾಮ್ಜಿಯಲ್ಲಿ ಎಷ್ಟು ದಿನಗಳ ಕಾಲ ಕೂಲಿಯನ್ನು ಕೊಡ್ತಾ ಇದ್ದಾರೆ? ಎಷ್ಟು ಅಂತಂದರೆ 125 ದಿನಗಳ ಕಾಲ ಉದ್ಯೋಗದ ಖಾತ್ರಿಯನ್ನು, ಒಂದು ಕೂಲಿಯನ್ನು ನೀಡ್ತಾ ಇದ್ದಾರೆ. ಓಕೆ, ಸೊ ಇದು ಪೇಪರಲ್ಲಿ ಸಖತ್ತಾಗಿ ಅನಿಸುತ್ತೆ. ಇದು MG ನರೇಗಾ ಆಗಿರಲಿ, ಒಂದು VBG ರಾಮ್ಜಿನೇ ಆಗಿರಲಿ, ವಾಟ್ ಎವರ್ ಏನೇ ಆಗಿರಲಿ, ಬಟ್ ದ ಗ್ರೌಂಡ್ ಲೆವೆಲಲ್ಲಿ ಎಷ್ಟು ಅದು ಇಂಪ್ಲಿಮೆಂಟ್ ಆಗ್ತಾ ಇದೆ? ಒಂದೇ ಹೊಂಡವನ್ನು 10 ಸರಿ ಇವರು ಇದ್ರೇನೋ ಹೊಡಿತಾರೆ. ಓಕೆ, ಸೊ 10 ಅಲ್ಲ 15 ಸರಿ ಅದರ ಮೇಲೆ ಬಿಲ್ ತೆಗಿತಾರೆ, ಹೇಗೆ ಅಂತ. ಓಕೆ, ಸೊ ದಿಸ್ ಇಸ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್, ಓಕೆ, ಇಲ್ಲಿದೆ ನೋಡಿ ಅದೇ ಕತೆ. ಆ್ಯಂಡ್ ನೆಕ್ಸ್ಟ್ ಅದನ್ನು ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇದರ ಒಂದು ದೃಷ್ಟಿಕೋನ ಏನು ಅಂದರೆ ವಿಕಸಿತ್ ಭಾರತ್ 2047 ಅನ್ನೋದು ಯಾವುದು? VBG ರಾಮ್ಜಿ ಅನ್ನೋದು. ಆ್ಯಂಡ್ ದೆನ್ ಲಾಸ್ಟ್ ಈ ಒಂದು SD ಎಕ್ಸಾಮಲ್ಲಿ ಸಹ ಇದನ್ನು ಕೇಳಿದೆ ನೋಡಿ ಕ್ವಶನ್ನ. ಆ್ಯಂಡ್ ದೆನ್ ನೆಕ್ಸ್ಟ್ ಇದರ ಒಂದು ಹಣಕಾಸು ರಚನೆಯ ಪಾಲು ಅಂತ ನಿಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ದ ಡೆಪ್ತ್ ಲೆವೆಲಲ್ಲಿ, ಲೈಕ್ ನಿಮ್ಗೆ ಹೇಳೋದಾದರೆ ಈ ಒಂದು NTPC ಎಕ್ಸಾಮಲ್ಲೇ ಆಗಿರ್ಬೋದು, NTPC ಎಕ್ಸಾಮ್ ಆಗಿರಲಿ, ಇಲ್ಲಾಂದರೆ CGL ಲೆವೆಲ್ ಆಗಿರಲಿ. ಸೊ ಆ ಒಂದು ಎಕ್ಸಾಮಲ್ಲಿ ನಿಮಗೆ ಪಾಲು ಕೇಳ್ತಾನೆ, ರಾಜ್ಯದ ಪಾಲು ಈ ಒಂದು ಯೋಜನೆಯಲ್ಲಿ ಎಷ್ಟೆಷ್ಟಿದೆ ಅಂತ. 60-40, 60 ಯಾರಿಗೆ ಕೇಂದ್ರ, 40 ಯಾರು ರಾಜ್ಯ. ಓಕೆ, ಸೊ ಈ ಮೀನ್ಸ್ ನಮ್ಮ ಕರ್ನಾಟಕದ ಯಾವುದೋ ಒಂದು ಜಿಲ್ಲೆಯಲ್ಲಿ, ಇವಾಗ ನಿಮ್ಮದೇ ಜಿಲ್ಲೆ ತೊಗೊಳ್ಳಿ, ಯಾವ ಜಿಲ್ಲೆ ತೊಗೊಳ್ಳುವ? ಧಾರವಾಡ. ಓಕೆ, ಸೊ ಒಂದು ಧಾರವಾಡದ ಯಾವುದೋ ಒಂದು ಹಳ್ಳಿಯಲ್ಲಿ ಈ ಒಂದು VBG ರಾಮ್ಜಿ ಅಡಿಯಲ್ಲಿ ಕೂಲಿಯನ್ನು ಕೊಡ್ತಾ ಇದ್ದಾರೆ. ಸೊ ಆತನಿಗೆ ಒಂದು 100 ರೂಪಾಯಿ ಬರ್ತಾ ಇದೆ ಅಂತಂದರೆ ಆ ವ್ಯಕ್ತಿಗೆ ಆ 100 ರೂಪಾಯಿಯಲ್ಲಿ 60 ರೂಪಾಯಿ ಕೇಂದ್ರ ಸರ್ಕಾರ ಕೊಟ್ಟಿರುತ್ತೆ, ಆ್ಯಂಡ್ 40 ರೂಪಾಯಿ ಈ ಒಂದು ರಾಜ್ಯ ಸರ್ಕಾರ ಕೊಟ್ಟಿರುತ್ತೆ. ಇದು ಗೊತ್ತಿರಲಿ ನಿಮಗೆ. ಓಕೆ, ಸೊ ಈ ಒಂದು ಫಾರ್ಮುಲಾ ಕೇಳ್ತಾನೆ ನಿಮಗೆ, ಈ ಒಂದು ರೇಷೋ ಕೇಳ್ತಾನೆ ನಿಮಗೆ. ನೆನ್ಪಿಟ್ಕೊಳ್ಳಿ, ಯಾವ ರೇಷೋ ಅಂತಂದರೆ ಈ 3:2. ಓಕೆ, ಸೊ ಯಾವುದು 3:2 ಅಂತ ಹೇಳ್ತೀವಿ, ಮೀನ್ಸ್ 60:40 ಅಂತ ಹೇಳ್ತೀವಿ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇದನ್ನು ಯಾವಾಗ ಮಂಡಿಸಲಾಯಿತು ಒಂದು ಲೋಕಸಭೆಯಲ್ಲಿ ಅಂದರೆ ಡಿಸೆಂಬರ್ 16, 2025 ಇದನ್ನು ಲೋಕಸಭೆಯಲ್ಲಿ ಮಂಡಿಸಲಾಗಿದೆ. ಓಕೆ, ಸೊ ಇದು ಸಹ ನೀವು ನೆನ್ಪಿಟ್ಕೊಳ್ಳಿ, ಇದು ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ ಅದು ಫನ್ನಿಯಾಗಿ ಕೇಳ್ತಾನೆ, ಈ VBG ಇಲ್ಲೊಂದು ಜಿ ಇದೆ, ಆ್ಯಂಡ್ ದೆನ್ ರಾಮ್ಜಿ ಇಲ್ಲೊಂದು ಜಿ ಇದೆ. ಹಾಗಾದರೆ ಈ ಜಿ ಏನಂತ ಹೇಳುತ್ತೆ, ಈ ಜಿ ಏನಂತ ಹೇಳುತ್ತೆ ಅಂತ ಹೇಳಿ ಜಿ. ಓಕೆ, ಸೊ ಯಾವ ಜಿ ಏನಂತ ಹೇಳುತ್ತೆ? ಸೊ ಈ ಜಿ ನಿಮಗೆ ಗ್ಯಾರಂಟಿ ಅಂತ ಹೇಳುತ್ತೆ. ಫಸ್ಟ್ ಗ್ಯಾರಂಟಿ ಜಿ ಅಂತ ಹೇಳುತ್ತೆ, ಆಮೇಲೆ ಜಿ ಗ್ರಾಮೀಣ ಜಿ ನಮ್ಮದು ಅಂತ ಹೇಳುತ್ತೆ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಫಸ್ಟ್ ಜಿ ನಿಮಗೆ ಗ್ಯಾರಂಟಿ ಅಂತ ಹೇಳಿದ್ರೆ ಸೆಕೆಂಡ್ ಜಿ ಏನಂತ ಹೇಳುತ್ತೆ ಅಂದರೆ ಅದು ಗ್ರಾಮೀಣ ಅಂತ ಹೇಳುತ್ತೆ. ಸೊ ಮೀನ್ಸ್ ಇಲ್ಲಿ ನಾವು ಫುಲ್ಲಾಗಿ ಹೇಳೋದಾದರೆ ವಿಕಸಿತ್ ಭಾರತ್ ಗ್ಯಾರಂಟಿ ರೋಜ್ಗಾರ್ ಏವಂ ಅಜೀವಿಕಾ ಮಿಷನ್ ಗ್ರಾಮೀಣ್ ಅಂತ ಹೇಳ್ಬೋದು ಇದನ್ನು. ಓಕೆ, ಸೊ ಈಗ ನೆನ್ಪಿಟ್ಕೊಳ್ತೀರಾ ಹೇಗೆ? ಫಸ್ಟ್ ಜಿ ಗ್ಯಾರಂಟಿ ಕೊಡಿ ಜಿ ಫಸ್ಟ್, ಸೆಕೆಂಡ್ ಏನು ಜಿ ಹಳ್ಳಿ ಹೋಗುವ ಬನ್ನಿ ಜಿ, ಗ್ರಾಮೀಣ ಹೋಗುವ ಬನ್ನಿ ಜಿ ಅಂತ ಹಾಗೆ ನೆನ್ಪಿಟ್ಕೊಳ್ಳಿ. ಸೊ ನೆನ್ಪಿಡ್ತದೆ, ಯಾಕೆಂದರೆ ಕೇಳಿದಾನೆ ಇದನ್ನು ರೀಸೆಂಟಾಗಿ ಯಾವುದೋ ಎಕ್ಸಾಮಲ್ಲಿ ಕೇಳಿದ್ದಾನೆ, ಒನ್ ಮಂತ್ ಆರ್ 2 ಮಂತ್ ನಡೆದಿರ್ತಕ್ಕಂಥ ಎಕ್ಸಾಮಲ್ಲಿ. ಸೊ ಈ ಜಿ ಏನು ಅಂತ ಕೇಳಿದ್ದಾನೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಭೂಮಿಯ ಕಾಂತೀಯ ಗುಣಗಳು ಅಥವಾ ಈ ಒಂದು ಕಾಂತೀಯ ಕ್ಷೇತ್ರ ಪ್ರಾಥಮಿಕವಾಗಿ ಎಲ್ಲಿ ಉತ್ಪತ್ತಿಯಾಗುತ್ತದೆ ಅಂತ ಕೊಟ್ಟಿದ್ದಾನೆ. ಸರಿನಾ? ಎಲ್ಲಿ ಉತ್ಪತ್ತಿ ಆಗುತ್ತದೆ ಇದು? ಸೊ ಹೇಳ್ಬೋದಾ? ಎಲ್ಲಿ ಉತ್ಪತ್ತಿ ಆಗಬಹುದು ಇದು?
ಮ್ಯಾಂಟಲ್, ಇನ್ನರ್ ಕೋರ್, ಔಟರ್ ಕೋರ್ ಮತ್ತು ಒಂದು ಔಟರ್ ಸ್ಪೇಸ್ ಅಂತ ಕೊಟ್ಟಿದ್ದಾನೆ ಸರಿನಾ. ಸೊ ಈ ಒಂದು ಕಾಂತೀಯ ಕ್ಷೇತ್ರ ಪ್ರಾಥಮಿಕವಾಗಿ ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂದರೆ ಈ ಒಂದು ಔಟರ್ ಕೋರ್ದಲ್ಲಿ ಉತ್ಪತ್ತಿ ಆಗುತ್ತೆ ನೋಡಿ. ಎಲ್ಲಿ ಅಂದರೆ ಈ ಒಂದು ಔಟರ್ ಕೋರ್ ಅಂತ ಹೇಳ್ತೀವಿ. ಇನ್ನರ್ ಕೋರ್ ಅಲ್ಲ, ಬದಲಾಗಿ ಒಂದು ಔಟರ್ ಕೋರ್ ಅಂತ ಹೇಳ್ತೀವಿ. ಸೊ ಇದು ಸಹ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಕ್ರಸ್ಟ್, ಮ್ಯಾಂಟಲ್, ಕೋರ್ ನಿಮ್ಗೆ ಗೊತ್ತಿದೆಯಲ್ಲ. ಭೂಮಿಯನ್ನು ನಾವು ಈ ರೀತಿ ಒಂದು ರೀತಿ ಸ್ಲೈಸ್ ಆಗಿ ಪಿಜ್ಜಾ ಥರ ಕಟ್ ಮಾಡಿದ್ರೆ ಸೊ ಅಲ್ಲಿ ಒಳಗಡೆ ನಿಮಗೆ ಫಸ್ಟ್ ಇನ್ನರ್ ಕೋರ್ ಕಂಡು ಬರುತ್ತೆ, ಇನ್ನರ್ ಕೋರ್ ಆದ ನಂತರ ಔಟರ್ ಕೋರ್ ಕಂಡು ಬರುತ್ತೆ, ಔಟರ್ ಕೋರ್ ಆದ ನಂತರ ನಿಮಗೆ ಮ್ಯಾಂಟಲ್ ಕಂಡು ಬರುತ್ತೆ. ಸೊ ಇಲ್ಲೇ ಲಾವ ಎಲ್ಲ ಸಿಗುತ್ತೆ ನಿಮಗೆ. ಆ್ಯಂಡ್ ನೀವು ಒಂದು ಮ್ಯಾಂಟಲ್ ಆದ ನಂತರ ಹೊರಗಡೆ ನಿಮ್ಗೆ ಯಾವ್ದು ಬರುತ್ತೆ ಅಂದರೆ ಇಲ್ಲಿ ಕ್ರಸ್ಟ್ ನಿಮಗೆ ಕಂಡು ಬರುತ್ತೆ. ಓಕೆ, ಸೊ ಈ ಒಂದು ಕ್ರಸ್ಟಲ್ಲಿ ನಿಮಗೆ ಸೀಮಾ, ಸಿಯಾಲ್ ಇಲ್ಲೇ ಕಂಡು ಬರುತ್ತೆ ಅಲ್ವಾ. ಸೊ ಫಸ್ಟ್ ಸೀಮಾ ಬರುತ್ತೆ ಅಥವಾ ಇದು ಸಿಯಾಲ್ ಬರುತ್ತೆ. ಮೇಲೆ ಸಿಯಾಲ್ ಬರುತ್ತೆ, ಕೆಳಗಡೆ ಅಲ್ಲಿ ನಿಮಗೆ ಈ ಒಂದು ಸೀಮಾ ಬರುತ್ತೆ. ಓಕೆ, ಅದ್ರ ಮಧ್ಯೆ ನಿಮಗೆ ಕಾರ್ನಾಡ್ ರೇಖೆ ಅನ್ನೋದು ಸಹ ಬರುತ್ತೆ ನೋಡಿ. ಓಕೆ, ಸೊ ಇಲ್ಲಿ ಸಿಯಾಲ್ ಕೆಳಗಡೆ ಒಂದು ಲೈನ್ ಬರುತ್ತೆ, ಅಲ್ಲಿ ನಾವು ಕಾರ್ನಾಡ್ ರೇಖೆ ಅಂತ ಹೇಳ್ತೀವಿ. ಅದರ ಕೆಳಗಡೆ ಬರ್ತಕ್ಕಂಥದ್ದು ಯಾವುದು ಅಂದರೆ ಸೀಮಾ ಅಂತ ಹೇಳ್ತೀವಿ ಸರಿನಾ. ಮೀನ್ಸ್ ಸೀಮಾ ಅಂತಂದ್ರೆ ಏನಿಲ್ಲ, ಈ ಒಂದು ಸಿಲಿಕಾನ್ ಮ್ಯಾಗ್ನೀಷಿಯಮ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಸಿಯಾಲ್ ಅಂದರೆ ಏನಿಲ್ಲ, ಈ ಒಂದು ಸಿಲಿಕಾನ್ ಅಲ್ಯೂಮಿನಿಯಂ ಅಂತ ಹೇಳ್ತೀವಿ. ಸೊ ಇದು ನಿಮ್ಗೆ ಗೊತ್ತಿರಬೇಕು. ಆ್ಯಂಡ್ ನೆಕ್ಸ್ಟ್ ಓಕೆ, ಇಲ್ಲಿದೆ ನೋಡಿ. ಏನು, ಭೂಮಿಯ ಕಾಂತೀಯ ಕ್ಷೇತ್ರವು ಭೂ ಡೈನಮೋ ಎಂಬ ಪ್ರಕ್ರಿಯೆಯ ಮೂಲಕ ಉತ್ಪತ್ತಿಯಾಗುತ್ತದೆ. ಈ ಪ್ರಕ್ರಿಯೆಯು ಭೂಮಿಯ ಹೊರಗಿನ ತಿರುಳಿನಲ್ಲಿ ನಡೆಯುತ್ತದೆ. ಸೊ ಇದು ಮುಖ್ಯವಾಗಿ ದ್ರವ ಕಬ್ಬಿಣ ಮತ್ತು ನಿಕ್ಕಲ್ನಿಂದ ಕೂಡಿದೆ. ಓಕೆ, ಸೊ ಎದರಿಂದ ಕೂಡಿದೆ? ಕಬ್ಬಿಣ ಮತ್ತು ನಿಕ್ಕಲ್ನಿಂದ. ಸರ್ ಇದನ್ನ ಹೇಳಿಲ್ಲಲ್ಲ ನೀವು, ಏನೋ ಸಿಮಾ ಸಿಯಲ್ ಅಂತ ಹೇಳಿದ್ರೆ. ಸೊ ಇದು ಈ ಒಂದು ಕೋರಲ್ಲಿ ನಿಮಗೆ ಇನ್ನೊಂದು ಕಂಡುಬರುತ್ತೆ. ಏನು ಅಂದರೆ ನಿಫೆ ಅನ್ನೋದು ಕಂಡುಬರುತ್ತೆ. ನಿಫೆ ಅಂತ ಹೇಳ್ತೀವಿ. ನಿಕ್ಕಲ್ ಮತ್ತು ಫೆರಸ್ ಅಂತ. ನಿಕ್ಕಲ್ ಮತ್ತು ಫೆರಸ್ ಅಂದ್ರೆ ಏನು? ಕಬ್ಬಿಣ. ನಿಕ್ಕಲ್ ಅಂದ್ರೆ ಏನು? ನಿಕ್ಕಲ್ ಅಷ್ಟೇ. ಓಕೆ, ಸೊ ನಿಫೆ ವಲಯ ಅಂತ ಹೇಳ್ತೀವಿ. ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಸೊ ಅದು ಭೂ ಡೈನಮೋ ಎಂಬ ಒಂದು ಪ್ರಕ್ರಿಯೆ ಮೂಲಕ ಇದು ಉತ್ಪತ್ತಿ ಆಗುತ್ತೆ. ಯಾವುದು? ಈ ಒಂದು ಭೂಕಾಂತೀಯ ಕ್ಷೇತ್ರ. ಯಾವುದು? ಈ ಒಂದು ಭೂಕಾಂತೀಯ ಕ್ಷೇತ್ರ ಅಂತ ಹೇಳ್ತೀವಿ. ಸೊ ಈಗ ನೀವು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಹರಿಯಾಣದ ರಾಜ್ಯದ ಜನಪ್ರಿಯ ಸಾಂಪ್ರದಾಯಿಕ ಜನಪದ ಸಂಗೀತ ಮತ್ತು ಗಾಯನ ಶೈಲಿ ಈ ಕೆಳಗಿನವುಗಳಲ್ಲಿ ಯಾವುದು ಅಂತ. ಯಾವುದು? ಹರಿಯಾಣದ್ದು ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ರಾಗಿಣಿ ಅಂತ ಹೇಳ್ತೀವಿ. ರಾಗಿಣಿ ಗಾಯನ ಶೈಲಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಬೌಲ್ ಅನ್ನೋ ಶೈಲಿ ಎಲ್ಲಿ ಕಂಡು ಬರುತ್ತೆ? ಸೊ ಇದನ್ನು ಆಲ್ರೆಡಿ ನೋಡಿದ್ವಲ್ಲ ನಾವು. ಬೌಲ್ ಅನ್ನೋದು ಎಲ್ಲಿ ಅಂದರೆ ಒಂದು ಪಶ್ಚಿಮ ಬಂಗಾಳ ಸರ್. ಇದು ಅಲ್ಲಿ ಒಂದು ನೃತ್ಯವೂ ಆಗಿದೆ ಇದು. ಅಂದರೆ ನೆಕ್ಸ್ಟ್ ಈ ಒಂದು ಲಾವಣಿ ಅನ್ನೋದು ಮಹಾರಾಷ್ಟ್ರದ್ದು. ಅಂದರೆ ನೆಕ್ಸ್ಟ್ ಈ ಒಂದು ಬ್ಯಾಂಡ್ ಅನ್ನೋದು ಎಲ್ಲಿಯ ಕಂಡು ಬರುತ್ತೆ ಅಂದರೆ ನಿಮಗೆ ಈ ಒಂದು ಮುಖ್ಯವಾಗಿ ಕಾಶ್ಮೀರ ಮತ್ತು ಈ ಒಂದು ಉತ್ತರ ಭಾರತಗಳಲ್ಲಿ ಇದು ನಿಮಗೆ ಯಾವುದು ಕಂಡು ಬರುತ್ತೆ. ಯಾವುದು? ಈ ಒಂದು ಭಾಂಡ್ ಅನ್ನೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಭಾರತದ ಮೊದಲ ಈ ಲೋಕ್ ಅದಾಲತನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂತ. ಲೋಕ್ ಅದಾಲತ್ ಯಾವಾಗ ಸ್ಥಾಪನೆ ಮಾಡಲಾಗಿದೆ ಸರ್? ಇದನ್ನು ಫಸ್ಟ್ ಯಾವಾಗ ಸ್ಥಾಪನೆ ಮಾಡಲಾಗಿದೆ ಸರ್? ಯಾವಾಗ ಸ್ಥಾಪನೆ ಮಾಡಲಾಗಿದೆ ಅಂದರೆ 2018, 19, 20, 21 ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ 2020 ಅಂತ ಹೇಳ್ತೀವಿ. ಯಾವುದು? ಈ ಒಂದು ಈ ಲೋಕ್ ಅದಾಲತ್ ಸ್ಥಾಪನೆ ಆಗಿರೋದು 2020ರಲ್ಲಿ. ಓಕೆ ಸರ್, ಲೋಕ್ ಅದಾಲತ್ ಮೊದಲೇ ಸ್ಥಾಪನೆ ಆಗಿದೆಯಲ್ಲ. ಓಕೆ, ಇದು ಹೇಗೆ? ಈ ಲೋಕ್ ಅದಾಲತ್ ಅಂತ ಹೇಳ್ತೀವಿ. ಈ ಅಂತಂದ್ರೆ ಏನು? ವರ್ಚುವಲ್ ಲೋಕ್ ಅದಾಲತ್ ಇದು. ಓಕೆ, ಯಾವುದು? ವರ್ಚುವಲ್. ಸೊ ಮುಂದೆ ಬಂದು ನಿಮ್ಗೆ ಕೂದಿರಲ್ಲ. ಓಕೆ, ಸೊ ಅವ್ರು ಹೇಗೆ ಅಂದರೆ ಅವರು ಸಹ ಕಾನ್ಫರೆನ್ಸಲ್ಲೇ ಇರ್ತಾರೆ, ನೀವು ಸಹ ಕಾನ್ಫರೆನ್ಸಲ್ಲೇ ಇರ್ತೀರಾ. ಸೊ ಆ ರೀತಿ ಒಂದು ಈ ಲೋಕ್ ಅದಾಲತ್ ಎಲ್ಲಿ ಅಂತಂದರೆ ಒಂದು ಛತ್ತೀಸ್ಗಢದಲ್ಲಿ ಇದನ್ನು ಆರಂಭ ಮಾಡಲಾಗ್ತದೆ. ಇಲ್ಲಿ ಛತ್ತೀಸ್ಗಢದಲ್ಲಿ. ಸೊ ಮೀನ್ಸ್ 2020 ನಿಮ್ಮ ಕರೆಂಟ್ ಅಫೇರ್ಸ್ ಕೇಳಿದಾನೆ ಅಂತ ಲೈವ್ ಸ್ಟ್ಯಾಟಿಕಲ್ಲಿ ನಿಮಗೆ ಕವರ್ನ ಮಾಡಿರ್ತಾನೆ. ಓಕೆ, ಸೊ ಈ ಒಂದು ಕೋವಿಡ್ ಸಮಯದಲ್ಲಿ ಏನಿರುತ್ತೆ, ಈ ಪ್ರಕರಣಗಳು ಬಂದೇ ಬರ್ತಿರ್ತವೆ. ಆವಾಗಲೂ ಸಹ ಏನು ಜನ ಸಾಯ್ತಿದ್ದಾರೆ ಅಂತ ಅವರು ಪ್ರಕರಣಗಳು ಮಾಡೋದೇನು ಕಡಿಮೆ ಮಾಡಿರ್ತಾರ? ಇಲ್ಲ. ಸೊ ಅವಾಗಾದರೂ ಸ್ವಲ್ಪ ಕಡಿಮೆ ಮಾಡುವ ಅಂತ ಏನು ಮನಸ್ಸಿರಲ್ಲ. ಸೊ ಅವಾಗಲೂ ಸಹ ಕ್ರೈಮ್ ಆಗ್ತಾನೆ ಇರ್ತವೆ. ಸೊ ಅವಾಗಲೂ ಸಹ ಈ ಒಂದು ಲೋಕ್ ಅದಾಲತ್ಗಳು ಕಾರ್ಯನಿರ್ವಹಿಸಬೇಕಲ್ಲ. ಸೊ ಮುಂದೆ ಎದುರೇ ಬದ್ರೆ ನಿಂತರು ಅಂತಂದರೆ ಇವನ್ ಜಡ್ಜ್ಗೂ ಸಹ ಬರುತ್ತೆ ಕೋವಿಡ್. ಸೊ ದ್ಯಾಟ್ಸ್ ವೈ ಏನು ಮಾಡ್ತಾರೆ, ಈ ಒಂದು ಛತ್ತೀಸ್ಗಢದಲ್ಲಿ ಫಾರ್ ದ ಫಸ್ಟ್ ಟೈಮ್ ಈ ಲೋಕ್ ಅದಾಲತನ್ನು ಸ್ಥಾಪನೆ ಮಾಡ್ತಾರೆ. ಎಲ್ಲಿ? ಛತ್ತೀಸ್ಗಢದಲ್ಲಿ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ ಇದನ್ನ. ಓಕೆ, ಸೊ 2020ರಲ್ಲಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಫಸ್ಟ್ ಲೋಕ್ ಅದಾಲತ್ ಯಾವಾಗ ಸ್ಥಾಪನೆ ಮಾಡಲಾಗಿತ್ತು ಸರ್? ಅದನ್ನು ಹೇಳಿ ಸರ್. ಇದನ್ನು ಬಿಟ್ಟುಬಿಡಿ, ಇವಾಗ ಈ ಕ್ವಶನೇ ಬೇಡ ನಮಗೆ. ಫಸ್ಟ್ ಈ ಲೋಕ್ ಅದಾಲತ್ ಬೇಡ ನಮಗೆ. ಜಸ್ಟ್ ಲೋಕ್ ಅದಾಲತ್ ಯಾವಾಗ ಸ್ಥಾಪನೆ ಮಾಡಲಾಯಿತು? ಅದು ಎಲ್ಲಿ ಅಂದರೆ ಗುಜರಾತ್ನಲ್ಲಿ 1982 ಸ್ಥಾಪನೆ ಮಾಡಿರ್ತಾರೆ. ಯಾವಾಗ? 1982 ಗುಜರಾತ್ನಲ್ಲಿ ಫಸ್ಟ್ ಲೋಕ್ ಅದಾಲತ್ ಸ್ಥಾಪನೆ ಆಗುತ್ತೆ. ಎಲ್ಲಿ? ಗುಜರಾತ್. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಇದು ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮೀನಾ ವಿಂಡೋಸ್ 11ನಲ್ಲಿ ಸ್ಟಾರ್ಟಪ್ ಮತ್ತು ರನ್ ಪ್ರೋಗ್ರಾಮ್ಗಳಲ್ಲೂ ನಿರ್ವಹಿಸಲು ಬಯಸುತ್ತಾಳೆ. ಯಾರು? ಮೀನಾ. ಓಕೆ, ಮೀನಾ. ಸೊ ಅವಳು ಯಾವ ಸಿಸ್ಟಮ್, ಕಮಾಂಡ್ ಅಥವಾ ಟೂಲನ್ನು ಬಳಸಬೇಕು ಅಂತ. ಸೊ ಅವಳು ಏನು ಮಾಡ್ಬೇಕಂತಿದ್ದಾಳೆ ಅಂತ, ಈ ಒಂದು ಸ್ಟಾರ್ಟಪ್ ಮತ್ತು ರನ್ ಪ್ರೋಗ್ರಾಮ್ಗಳನ್ನು ನಿರ್ವಹಿಸಬೇಕು ಅಂತ ಬಯಸ್ತಾ ಇದ್ದಾಳೆ. ಸೊ ಹಾಗಾದರೆ ಯಾವ ಒಂದು ಟೂಲ್ನ ಅವಳು ಬಳಸಬೇಕು? ಯಾವ ಟೂಲ್ನ ಬಳಸಬೇಕು ಅವಳು? ಈ ಒಂದು ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಆ್ಯಂಡ್ ದೆನ್ ಆಪ್ಷನ್ ಡಿ ಅಂತ ಕೊಟ್ಟಿದ್ದಾನೆ. ಯಾವ್ದು ಬಳಸಬೇಕು ಅವಳು ಅಂತ. ಸೊ ಯಾವುದು ಅಂದರೆ ಅವಾಗ ನಾವು ಹೇಳಬೇಕಾಗಿದೆ ಸರ್, ದ್ಯಾಟ್ ಈಸ್ ಈ ಸಿಸ್ಟಮ್ ಕಾನ್ಫಿಗರೇಷನ್ ಯುಟಿಲಿಟಿ ಅಂತ ಹೇಳ್ತೀವಿ ಸರ್. ಯಾವುದು? ಆಪ್ಷನ್ ಸಿ, ಸಿಸ್ಟಮ್ ಕಾನ್ಫಿಗರೇಷನ್ ಯುಟಿಲಿಟಿ. ಸೊ ಇದನ್ನು ಅವಳು ಬಳಸಬೇಕು ಅಂತ. ಸೊ ಇದನ್ನು ಬಳಸಿದ್ರೆ ಅದು ಏನಾಗುತ್ತೆ, ಸಿಸ್ಟಮ್ನ ಒಂದು ಕಾರ್ಯಕ್ಷಮತೆಯನ್ನು ನಾವು ಸುಧಾರಿಸಲು ಆಗ್ತದೆ ಸರ್. ನಾವು ಮೀನ್ಸ್ ಅದನ್ನು ರನ್ ಪ್ರೋಗ್ರಾಮ್ಗಳನ್ನು ನಿರ್ವಹಿಸಲು ಆಗ್ತದೆ ಅಂತ ನಾವು ಹೇಳ್ತೇವೆ ಸರ್. ಇದನ್ನು ನೆನ್ಪಿಟ್ಕೊಳ್ಳಿ. ಯಾವುದು ಅಂದರೆ ಈ ಒಂದು ಆಪ್ಷನ್ ಸಿ. ಸೊ ಇದನ್ನು ಸಹ ನೀವು ಟ್ರೈ ಮಾಡಿ ನೋಡಿ ನಿಮ್ಮ ಲ್ಯಾಪ್ಟಾಪು ಅಥವಾ ಒಂದು PC ಇದ್ದರೆ. ಆ್ಯಂಡ್ ಮುಂದಿನ ಪ್ರಶ್ನೆ,
ನಾಗರಿಕ ತಿದ್ದುಪಡಿ ಅಧಿನಿಯಮ, ಅವಾಗಲೇ ಹೇಳಿದ್ದೆ ಅಲ್ವಾ ನಿಮಗೆ, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ 2019 ಕೇಳಿದೆ ನೋಡಿ ಇಲ್ಲೇ ಪ್ರಶ್ನೆ. ಅದರ ಪ್ರಕಾರ ಅದರ ಅಡಿಯಲ್ಲಿ ಯಾವ ಧರ್ಮಗಳ ವಲಸಿಗರಿಗೆ ಭಾರತೀಯ ಪೌರತ್ವವನ್ನು ನೀಡುವ ನಿಬಂಧನೆಯನ್ನು ಮಾಡಲಾಗಿದೆ ಅಂತ. ಯಾವ್ಯಾವ ಧರ್ಮದವರಿಗೆ ನಾವು ನೀಡ್ತೀವಿ, 2014 ಡಿಸೆಂಬರ್ 31ಕ್ಕಿಂತ ಒಳಗೆ ಬಂದಿರಬೇಕು ಅವರು ಅಂತ ಹೇಳಿದೆ. ಸೊ ಯಾವ್ಯಾವ ಧರ್ಮದವರು ಸರ್ ಅಲ್ಲಿ, ಸೊ ಎಲಿಮಿನೇಟ್ ಮಾಡ್ತಾ ಹೋಗ್ಬೇಕಿಲ್ಲಿ. ಸೊ ಈ ರೀತಿ ಇದ್ದರೆ ಹಿಂದೂ ಮತ್ತು ಸಿಖ್ ಎರಡಕ್ಕೆ ಅಲ್ಲ. ಸೊ ಟೋಟಲಿ ಎಷ್ಟು ಧರ್ಮಗಳು ಅಂತ ಹೇಳ್ತೀವಿ ನಾವು, ಸೊ ಟೋಟಲಿ 6 ಧರ್ಮಗಳು ಅಂತ ಹೇಳ್ತೀವಿ ಸರಿನಾ. ಸೊ ಮೀನ್ಸ್ 6 ಇರಬೇಕು. ಸೊ ಇಲ್ಲಿ 1 2 3 4 5 6 ಇದೆ, ಬಟ್ ಇಲ್ಲಿ ಮುಸ್ಲಿಮ್ ಇದೆ, ಸೊ ತೆಗೆದಾಕ್ಬಿಡಿ. ಸೊ ಇದಲ್ಲ. ಆ್ಯಂಡ್ ನೆಕ್ಸ್ಟ್ 1 2 3 4 5 6 ಇದೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ 1 2 3 4 5 6 ಇದೆ. ಸೊ ಇಲ್ಲಿ ಇದಾಗುತ್ತಾ ಅಥವಾ ಇದು ಆಗುತ್ತಾ? ಸೊ ನಮ್ಮ ಭಾರತದಲ್ಲಿ ನಿಮಗೆ ಯಹೂದಿಗಳು ಕಂಡುಬರ್ತಾರಾ? ಯಹೂದಿ ಮೀನ್ಸ್ ಇವಾಗ ಕರೆಂಟ್ಲಿ ಇಸ್ರೇಲ್ ಏನು ಯುದ್ಧ ಮಾಡ್ತಿದಲ್ವಾ, ಆ ಒಂದು ಇಸ್ರೇಲ್ನ ಒಂದು ದೇಶ ಧರ್ಮ ಯಾವುದು ಅಂದರೆ ಯಹೂದಿ ಅಂತ ಹೇಳ್ತೀವಿ ನಾವು. ಮೀನ್ಸ್ ಯಹೂದಿ ಅಲ್ಲ ಸರ್, ಅವರು ಜೀವ್ಸ್ ಅಂತ ನೀವು ಹೇಳ್ಬೋದು. ಹೌದು, ಜೀವ್ಸ್ ಅಂದರು ಅವರೇ, ಆ್ಯಂಡ್ ಯಹೂದಿ ಅಂದರೂ ಸಹ ಅವರೇ. ಸೊ ನಮ್ಮ ಭಾಷೆಯಲ್ಲಿ ನಾವು ಹೇಳೋದಾದರೆ, ನಾವು ಕನ್ನಡದಲ್ಲಿ ಆ್ಯಂಡ್ ದೆನ್ ನಮ್ಮ ಒಂದು ಇಂಡಿಯನ್ ಲ್ಯಾಂಗ್ವೇಜಲ್ಲಿ ನಾವು ಹೇಳೋದಾದ್ರೆ ಯಹೂದಿಗಳು ಅಂತ ಮೆನ್ಷನ್ ಮಾಡ್ತೀವಿ. ಸೊ ಅವ್ರು ಏನು ಅಂತಂದರೆ ಜೀವ್ಸ್ ಅಂತ ಹೇಳ್ತೀವಿ, ಜೀವಿಶ್. ಓಕೆ, ಸೊ ಆ ಒಂದು ಧರ್ಮಕ್ಕೆ ಸೇರಿದವರು. ಸೊ ನಮ್ಮ ಭಾರತದಲ್ಲಿ ಕಂಡು ಬರ್ತಾರಾ? ಕಂಡು ಬರೋದೇ ಇಲ್ಲ ಇದು. ಓಕೆ, ಭಾಳ ಅಂದರೆ ಭಾಳ ಕಡಿಮೆ ಇರ್ಬೋದೇನೋ, ಬಟ್ ಮೆನ್ಷನೇ ಇಲ್ಲ ನಮ್ಮ ಭಾರತದಲ್ಲಿ ಇದು. ಸೊ ಹಾಗಾದರೆ ಆಪ್ಷನ್ ಬಿ ಆಗೋದಿಲ್ಲ ಇದಕ್ಕೆ. ಸೊ ಆಪ್ಷನ್ ಸಿ ಆಗೋದಿಲ್ಲ. ಸೊ ಬದಲಾಗಿ ಆಪ್ಷನ್ ಬಿ ಅಂತ ಹೇಳ್ತೀವಿ. ಹಿಂದೂ, ಸಿಖ್, ಬೌದ್ಧ, ಜೈನ, ಪಾರ್ಸಿ, ಕ್ರಿಶ್ಚಿಯನ್. ಯಾವುದು? ಹಿಂದೂ, ಸಿಖ್, ಬೌದ್ಧ, ಜೈನ, ಪಾರ್ಸಿ, ಕ್ರಿಶ್ಚಿಯನ್ ಅಂತ ಹೇಳ್ತೀವಿ. ಇದನ್ನು ಎರಡೆರಡು ಮಾಡ್ಕೊಂಡು ನೆನಪಿಟ್ಕೊಳ್ಳಿ. ಹಿಂದೂ, ಸಿಖ್ ಆಲ್ಮೋಸ್ಟ್ ಕಲ್ಚರಲ್ ಸೇಮೇ ಇದ್ದಾವೆ, ಸೊ ನೆನಪಿಟ್ಕೊಳ್ಬಹುದು. ಬೌದ್ಧ, ಜೈನ 6ನೇ ಶತಮಾನದಲ್ಲಿ ಹುಟ್ಕೊಂಡಿದ್ದಾವೆ. ಸೊ ಎರಡು ಸಹ ನೀವು ನೆನಪಿಟ್ಕೊಳ್ಬೋದು, ಎರಡು ಕಾಂಬೋ ಆಗಿ. ಆ್ಯಂಡ್ ನೆಕ್ಸ್ಟ್ ಪಾರ್ಸಿ, ಕ್ರಿಶ್ಚಿಯನ್. ಸೊ ಇದು ಸಹ ಅವ್ರದ್ದು ಸಹ ಸ್ವಲ್ಪ ಸಿಮಿಲಾರಿಟಿ ಬರ್ತವೆ ಅವರು ಒಂದು ಕಲ್ಚರ್ಗಳಲ್ಲಿ. ಸೊ ಅವ್ರನ್ನ ಸಹ ನೀವು ಮೆನ್ಷನ್ ಮಾಡ್ಕೊಳ್ಬೋದು. ಓಕೆ, ಸೊ ಈ ರೀತಿ ನೀವು ನೆನಪಿಟ್ಕೊಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್, ಅವರಿಗೆ ಈ ನಮ್ಮ ಭಾರತ ಪೌರತ್ವವನ್ನು ಕೊಡಬೇಕು ಅಂತಂದರೆ ಅವರು ಮೊದಲು 11 ವರ್ಷ ನಮ್ಮ ದೇಶದಲ್ಲಿ ವಾಸ ಮಾಡಬೇಕಾಗಿತ್ತು. ಸೊ ಈ ಒಂದು ತಿದ್ದುಪಡಿಯ ಪ್ರಕಾರ ಏನಿದೆ ಅಂದರೆ ಅವರು 5 ವರ್ಷ ವಾಸ ಮಾಡಿದರೆ ಸಾಕು ಅಂತ ಹೇಳ್ತದೆ. ಯಾವುದು? ಈ ಒಂದು CAA ಅಮೆಂಡ್ಮೆಂಟ್ ಆ್ಯಕ್ಟ್ 2019 ಅಂತ ಹೇಳ್ತೀವಿ. 11 ವರ್ಷ ಇತ್ತು ಮೊದಲು, ಇವಾಗ ಏನು ಮಾಡಿದರೆ 5 ವರ್ಷಕ್ಕೆ ಇಳಿಸಿದ್ದಾರೆ. ಆ್ಯಂಡ್ ದೆನ್ ಅವರು ಡಿಸೆಂಬರ್ 31, 2014ಕ್ಕಿಂತ ಮುಂಚೆನೇ ನಮ್ಮ ಭಾರತಕ್ಕೆ ಬಂದು ನೆಲೆಸಿರಬೇಕು ಅಷ್ಟೇ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಅಮೀರ್ ಖುಸ್ರೋ ಅವರು ಯಾವ ಭಾಷೆಯ ಬಗ್ಗೆ ಇದು ಕೇವಲ ಬ್ರಾಹ್ಮಣರಿಗೆ ಮಾತ್ರ ತಿಳಿದಿರುವ ಭಾಷೆಯಾಗಿದೆ ಎಂದು ಹೇಳಿದ್ದರು ಅಂತ. ಯಾವುದು ಅಂದರೆ ಸರ್, ದ್ಯಾಟ್ ಈಸ್ ಕಣ್ಣು ಮುಚ್ಕೊಂಡು ಹೇಳ್ಬೋದು, ಸಂಸ್ಕೃತ ಅಂತ. ಓಕೆ, ಸೊ ಅಮೀರ್ ಖುಸ್ರೋ ಏನಿದಾರಲ್ವಾ, ಸೊ ಇವರು ಒಂದು ಪುಸ್ತಕವನ್ನು ಬರೀತಾರೆ. ಆ ಒಂದು ಪುಸ್ತಕ ಯಾವುದು ಅಂತ ಹೇಳ್ತೀವಿ ಅಂತಂದರೆ ಈ ನೂಹ ಸಿಫಿಹರ್ ಅಂತ ಹೇಳ್ತೀವಿ. ಆ ಒಂದು ನೂಹ ಸಿಫಿಹರ್ದಲ್ಲಿ ಅದರ 3ನೇ ಅಧ್ಯಾಯದಲ್ಲಿ ಅವರು ಹೇಳ್ತಾರೆ ಭಾರತದ ಭಾಷೆಗಳು ಮತ್ತು ಸಂಸ್ಕೃತಿಯನ್ನು ಶ್ಲಾಘನೆ ಮಾಡಿದ್ದಾರೆ. ಸೊ ಅದರಲ್ಲಿ ಅವರು ಹೇಳ್ತಾರೆ ಬ್ರಾಹ್ಮಣರಿಗೆ ಸಂಸ್ಕೃತ ಬರುತ್ತೆ ಅಂತ. ಆ್ಯಂಡ್ ಇವ್ರನ್ನ ನಾವೇನಂತ ಹೇಳ್ತೀವಿ ಅಂದರೆ ತೂತ್ ಎ ಹಿಂದ್ ಅಂತ ಹೇಳ್ತೀವಿ ಸರಿನಾ. ಸೊ ಏನಂತ ಹೇಳ್ತೀವಿ, ಇವ್ರನ್ನ ತೂತ್ ಎ ಹಿಂದ್ ಅಂತ ನಾವು ಕರೆಯಲಾಗ್ತದೆ. ಆ್ಯಂಡ್ ನೆಕ್ಸ್ಟ್, ಓಕೆ ಇಲ್ಲಿದೆ ನೋಡಿ, ಇಲ್ಲಿ ಸ್ವಲ್ಪ ಇದನ್ನು ಇನ್ಫಾರ್ಮೇಷನ್ ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಾಂದ್ರ ಕೃಷಿ ಮತ್ತು ವ್ಯಾಪಕ ಕೃಷಿ ನಡುವಿನ ಮುಖ್ಯ ವ್ಯತ್ಯಾಸವೇನು ಅಂತ ಕೊಟ್ಟಿದ್ದಾನೆ. ಸಾಂದ್ರ ಕೃಷಿ ಮತ್ತು ಈ ಒಂದು ವ್ಯಾಪಕ ಕೃಷಿ ಅದರ ಒಂದು ವ್ಯತ್ಯಾಸ ಏನಾಗಿದೆ ಅಂದರೆ ಸರ್, ದ್ಯಾಟ್ ಈಸ್ ಆಪ್ಷನ್ ಬಿ ಅಂತ ಹೇಳ್ತೀವಿ, ಪ್ರತಿ ಘಟಕದ ಪ್ರದೇಶದ ಉತ್ಪಾದನೆ ಮತ್ತು ಶ್ರಮ ಬಂಡವಾಳದ ಹೂಡಿಕೆ ಅಂತ. ಸರಿನಾ. ಸೊ ಮೀನ್ಸ್ ಆಪ್ಷನ್ 4 ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಯಾವುದಾಗುತ್ತೆ ಇದಕ್ಕೆ ಆನ್ಸರ್ ಅಂತ. ಸೊ ಇದನ್ನು ಸಹ ನೀವು ನೋಡ್ಕೊಳ್ಳಿ, ಏನಿಲ್ಲ. ಸೊ ಸಾಂದ್ರ ಅಂತಂದರೆ ಕಡಿಮೆ ಒಂದು ಪ್ರದೇಶದಲ್ಲಿ ಜಾಸ್ತಿ ಬೆಳೆಯಲಾಗ್ತದೆ. ಆ್ಯಂಡ್ ದೆನ್ ವ್ಯಾಪಕ ಅಂತಂದರೆ ಜಾಸ್ತಿ ಬೆಳೆಯಲ್ಲಿ ಮೀನ್ಸ್ ಜಾಸ್ತಿ ಪ್ರದೇಶದಲ್ಲಿ ಸೊ ಲೆವೆಲಲ್ಲಿ ಬೆಳೀತಾರೆ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್, ಏಷ್ಯನ್. ಓಕೆ, ಈ ಒಂದು ಆಸಿಯನ್ನ ಯಾವ ದೇಶವನ್ನು ಭಾರತಕ್ಕೆ ಪ್ರವೇಶ ದ್ವಾರ ಎಂದು ಪರಿಗಣಿಸಲಾಗ್ತದೆ ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಈ ಒಂದು ಆಸಿಯನ್ನ ಯಾವ ದೇಶವನ್ನು ಭಾರತಕ್ಕೆ ಪ್ರವೇಶ ದ್ವಾರ, ದ ಗೇಟ್ವೇ ಎಂದು ಪರಿಗಣಿಸಲಾಗ್ತದೆ, ಯಾವ ದೇಶ ಸರ್ ಅದು? ಆಪ್ಷನ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ ಭೂತಾನ, ಬಾಂಗ್ಲಾದೇಶ, ನೇಪಾಳ ಮತ್ತು ಮ್ಯಾನ್ಮಾರ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಸರ್, ದ್ಯಾಟ್ ಈಸ್ ಈ ಒಂದು ಬಾಂಗ್ಲಾದೇಶವ ಅಲ್ಲ. ಸೊ ಬದಲಾಗಿ ಮ್ಯಾನ್ಮಾರ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಮ್ಯಾನ್ಮಾರವನ್ನು ನಾವೇನಂತ ಹೇಳ್ತೀವಿ, ಈ ಒಂದು ಆಸಿಯನ್ನ ಮ್ಯಾನ್ಮಾರ್ ದೇಶವನ್ನು ನಮ್ಮ ಭಾರತದ ಗೇಟ್ವೇ ಅಂತ ಹೇಳ್ತೇವೆ. ಸರ್ ನಾ ಏನಂತ ಹೇಳ್ತೀವಿ, ಒಂದು ಗೇಟ್ವೇ ಅಂತ ಹೇಳ್ತೀವಿ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಇದು ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇಲ್ಲಿ ಕನ್ಫ್ಯೂಷನ್ ಆಗಿ ನೀವು ಏನಂತ ಹೇಳ್ತೀರಾ ಸರ್, ನೇಪಾಳ ಇರಬಹುದು, ಯಾಕಂದರೆ ನಿಯರ್ ಇದೆ ಅನಿಸುತ್ತೆ ಅದು, ಬಟ್ ಅದು ಸಹ ನಮಗೆ ಗಡಿಗೆ ಹಚ್ಕೊಂಡಿದೆ ಯಾವುದು ನೇಪಾಳ ಅನ್ನೋದು. ಆ್ಯಂಡ್ ನೆಕ್ಸ್ಟ್, ವಿಶ್ವ ಪರಿಸರ ದಿನ 2025 ಜೂನ್ 5 ಅಧಿಕೃತ ಥೀಮ್ ಏನು ಅಂತ ಕೇಳಿದಾನೆ. ಸೊ ಅಗೇನ್ ಮತ್ತೆ ಥೀಮ್ ಬಗ್ಗೆ ಕ್ವಶನ್ ಬಂದಿದೆ. ಸೊ ಏನನ್ನ ಒಂದೇ ಒಂದು ಭೂಮಿ, ಆ್ಯಂಡ್ ಪರಿಸರ ವ್ಯವಸ್ಥೆಯ ಪುನಃಸ್ಥಾಪನೆ, ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕೊನೆಗೊಳಿಸುವುದು. ಹೌದು, ಆಪ್ಷನ್ ಸಿ ಆಗಿದೆ, ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕೊನೆಗೊಳಿಸುವುದು ಇದರ ಒಂದು ಥೀಮ್ ಆಗಿದೆ. ಯಾವುದು? ಒಂದು ಎನ್ವೈರನ್ಮೆಂಟ್ ಡೇ ಥೀಮ್ ಆಗಿದೆ. ಆ್ಯಂಡ್ ನೆಕ್ಸ್ಟ್, ಈ ಒಂದು ಭಗವಾನ್ ವಿಷ್ಣುವಿನ ಚತುರ್ಮುಖ ಅನನ್ಯ ವಿಗ್ರಹವು ಯಾವ ಪ್ರಸಿದ್ಧ ದೇವಾಲಯದ ಗರ್ಭಗುಡಿಯಲ್ಲಿ ಸ್ಥಾಪಿತವಾಗಿದೆ ಅಂತ. ಯಾವ ಒಂದು ಗುಡಿಯಲ್ಲಿ ಸ್ಥಾಪಿತವಾಗಿದೆ ಸರ್ ಇದು? ವಿಷ್ಣುವಿನ ಚತುರ್ಮುಖ ಒಂದು ವಿಗ್ರಹವು ಯಾವುದರಲ್ಲಿ ಸ್ಥಾಪನೆ ಆಗಿರಬಹುದು?
ಕಂದಾರಿಯ ಮಹಾದೇವ ದೇವಾಲಯ ಖುಜ್ರಾಹೋ, ಲಕ್ಷ್ಮಣ ದೇವಾಲಯ ಖುಜ್ರಾಹೋ, ಲಿಂಗರಾಜ ದೇವಾಲಯ ಭುವನೇಶ್ವರ, ದಶಾವತಾರ ದೇವಾಲಯ ದೇವುಡ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿ ಉತ್ತರ ಯಾವುದಾಗಿತ್ತು ಅಂದರೆ ಸರ್ ದ್ಯಾಟ್ ಈಸ್ ಲಕ್ಷ್ಮಣ ದೇವಾಲಯ ಖುಜ್ರಾಹೋದಲ್ಲಿ 4 ಮುಖಗಳ ಚತುರ್ಮುಖ ವಿಷ್ಣುವಿನ ಒಂದು ಮೂರ್ತಿ ಕಂಡುಬರುತ್ತೆ, ವಿಗ್ರಹ ಕಂಡುಬರುತ್ತೆ ಅಂತ ಹೇಳಿದ್ವಿ. ಅಲ್ಲಿ ಒಂದು ಲಕ್ಷ್ಮಣ ದೇವಾಲಯ ಎಲ್ಲಿ ಕಂಡುಬರುತ್ತೆ ಸರ್? ಖುಜ್ರಾಹೋದಲ್ಲಿ ಕಂಡುಬರುತ್ತೆ. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಏನು ಖುಜ್ರಾಹೋದ ಲಕ್ಷ್ಮಣ ದೇವಾಲಯದ ಗರ್ಭಗುಡಿಯಲ್ಲಿ ಭಗವಾನ್ ವಿಷ್ಣುವಿನ 3 ತಲೆಗಳ, ಆದರೆ ಇದನ್ನು ಚತುರ್ಮುಖ ಶೈಲಿ ಎಂದು ಕರೆಯಲಾಗ್ತದೆ. ವಿಗ್ರಹವಿದೆ. ಇದರಲ್ಲಿ ಮುಖ್ಯ ಮುಖವು ಮಾನವ ಮೀನ್ಸ್ ವಿಷ್ಣುನದು, ಉಳಿದ 2 ಮುಖಗಳು ಸಿಂಹ ಮೀನ್ಸ್ ನರಸಿಂಹನ ಅವತಾರ ಮತ್ತು ವರಹ ಹಂದಿಯ ಅವತಾರಗಳಾಗಿದ್ದಾವೆ. ಸೊ 4ನೆಯ ಮುಖವು ಹಿಂಭಾಗದಲ್ಲಿ ಅದೃಶ್ಯವಾಗಿದೆ ಅಥವಾ ಆಧ್ಯಾತ್ಮಿಕವಾಗಿ ಕಪಿಲ ಎಂದು ಪರಿಗಣಿಸಲಾಗಿದೆ. ಓಕೆ, ಸೊ ಮೀನ್ಸ್ ಹಿಂದೆ ಇರತಕ್ಕಂಥ ಒಂದು ತಲೆ ಏನಿರುತ್ತಲ್ವ ಅದನ್ನು ನಾವು ಕಪಿಲ ಅಂತ ಕನ್ಸಿಡರ್ ಮಾಡ್ತೀವಿ ಆಲ್ಮೋಸ್ಟ್ ಎಲ್ಲ ಚತುರ್ಮುಖ ವಿಗ್ರಹಗಳಲ್ಲಿ. ಓಕೆ, ಇವನ್ ಹೇಳಬೇಕು ಅಂತಂದರೆ ನಾವು ಯಾರನ್ನು ಹೇಳ್ತೀವಿ? ಚತುರ್ಮುಖ ಬ್ರಹ್ಮ. ಓಕೆ, ಸೊ ಆತನ ಹಿಂದಿನ ತಲೆಯನ್ನು ಸಹ ನಾವು ಏನಂತ ಹೇಳ್ಬೋದು ಅಂದರೆ ಈ ಒಂದು ಕಪಿಲ ಅಂತ ಮೆನ್ಷನ್ ಮಾಡ್ತಾರೆ. ಓಕೆ, ಸೊ ಅದನ್ನು ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ ಆ ಒಂದು ವರ್ಡ್. ಆ್ಯಂಡ್ ನೆಕ್ಸ್ಟ್ ಈ ಒಂದು ದೇವಾಲಯವನ್ನು ಯಾವುದು? ಲಕ್ಷ್ಮಣ ದೇವಾಲಯ, ಈ ಒಂದು ಖಜುರಾಹೋದಲ್ಲಿ ಕಂಡುಬರ್ತಕ್ಕಂಥ ಲಕ್ಷ್ಮಣ ದೇವಾಲಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಯಶೋವರ್ಮನ್ ಅಂತ ಹೇಳ್ತೀವಿ. ಯಾವಾಗ ಇದನ್ನು ನಿರ್ಮಾಣ ಮಾಡಿದ್ದಾರೆ ಸರ್? 1930 to 1950 ಇದನ್ನು ನಿರ್ಮಾಣ ಮಾಡಿದ್ದಾರೆ. ಆ್ಯಂಡ್ ಇದರ ಒಂದು ವಾಸ್ತು ಶೈಲಿ ಹೇಗಿದೆ ಅಂದರೆ ಪಂಚಾಯತ್ ಶೈಲಿಯಲ್ಲಿ ಕಂಡುಬರುತ್ತೆ ಇದು. ಓಕೆ, ಯಾವ ಶೈಲಿಯಲ್ಲಿ ಕಂಡುಬರುತ್ತೆ? ಒಂದು ಪಂಚಾಯತ್ ಶೈಲಿಯಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಟೈಗಾ ಯಾವ ರೀತಿಯ ಕಾಡುಗಳಿಗೆ ಉದಾಹರಣೆಯಾಗಿದೆ ಅಂತ? ಯಾವುದು ಸರ್? ಟೈಗಾ ಅಂತಂದರೆ ಒಂದು ಕೋನಿಫೆರಸ್ ಕಾಡುಗಳು ಅಂತ ಹೇಳ್ಬಹುದಾ? ಹೌದು, ಆಪ್ಷನ್ ಸಿ ಒಂದು ಶಂಕುಧಾರಿ ಕಾಡುಗಳು ಅಥವಾ ಈ ಒಂದು ಕೋನಿಫೆರಸ್ ಕಾಡುಗಳು ಅಂತ ಹೇಳ್ತೀವಿ. ಯಾವುದೇ ಒಂದು ಟೈಗಾ ರೀತಿಯ ಕಾಡುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಉದಾಹರಣೆ. ಆ್ಯಂಡ್ ನೆಕ್ಸ್ಟ್ ಓಕೆ ಇಲ್ಲಿದೆ ನೋಡಿ. ಟೈಗಾವು ಮುಖ್ಯವಾಗಿ ಶಂಕುಧಾರಿ ನಿತ್ಯ ಹರಿದ್ವರ್ಣ ಕಾಡುಗಳ ಒಂದು ಉದಾಹರಣೆಯಾಗಿದೆ. ಇವುಗಳನ್ನು ಬೋರಿಯಲ್ ಕಾಡುಗಳು. ಓಕೆ, ಇದು ಇಂಪಾರ್ಟೆಂಟ್ ಇದೆ ನೋಡಿ. ಇದು ಲಾಸ್ಟ್ ಐ ಥಿಂಕ್ ಇನ್ CGL ಎಕ್ಸಾಮಲ್ಲಿ ಕೇಳಿದೆ ಅನಿಸುತ್ತೆ 2023 or 24 ಯಾವುದು ಬೋರಿಯಲ್ ಕಾಡುಗಳು ಅಂತ. ಈ ಕೆಳಗಿನ ಯಾವ ಕಾಡುಗಳನ್ನು ನಾವು ಕರೆಯಬಹುದು ಅಂತ? ಯಾವುದು ಅಂದರೆ ಕೊನಿಫೆರಸ್ ಕಾಡುಗಳನ್ನು ನಾವು ಏನಂತ ಹೇಳ್ತೀವಿ? ಒಂದು ಬೋರಿಯಲ್ ಕಾಡುಗಳು ಅಂತ ಸಹ ಹೇಳ್ತೀವಿ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇದು ಅತಿ ಹೆಚ್ಚಾಗಿ ಕಂಡುಬರೋದು ರಷ್ಯಾ, ಕೆನಡಾ ಮತ್ತು ಯುರೋಪಲ್ಲಿ. ಏನಿಲ್ಲ, ಆ ಒಂದು ಎಲೆಗಳು ಹೇಗಿರ್ತವೆ ಅಂದರೆ ಉದ್ದವಾಗಿರ್ತವೆ. ಓಕೆ, ನೀರು ಬಿದ್ದರೆ ಅದು ಈಸಿಯಾಗಿ ಹರಿದು ಹೋಗಬೇಕು ಅಂತ. ನಮ್ಮಲ್ಲಿ ಹೇಗಿರ್ತವೆ ಎಲೆಗಳು? ಜಾಸ್ತಿ ಅಗಲವಾಗಿರ್ತವೆ. ಓಕೆ, ಬಟ್ ಅವರಲ್ಲಿ ಹೇಗಿರ್ತವೆ ಅಂದರೆ ಹೀಗೆ ಉದ್ದುದ್ದ ಇರ್ತವೆ ನೋಡಿ. ಈ ಎಲ್ಲಿ ಜಮ್ಮು ಕಾಶ್ಮೀರದಲ್ಲೆಲ್ಲ ಸಹ ನೀವು ನೋಡ್ತೀರಲ್ವಾ? ಸೊ ಅಲ್ಲೆಲ್ಲ ನಿಮಗೆ ಆಲ್ಮೋಸ್ಟ್ ಕೋನಿಫೆರಸ್ ಗಿಡಗಳೇ ಕಂಡುಬರ್ತವೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಒಂದು ಮೇ 2025 ಪಿಯೂಷ್ ಗೋಯಲ್ ಅವರು ಯಾವ ಸಚಿವಾಲಯದ ಕೇಂದ್ರ ಸಚಿವರಾಗಿದ್ದರು ಅಂತ? ಯಾರು? ಪಿಯೂಷ್ ಗೋಯಲ್ ಅವರು. ಸೊ ಯಾವ ಸಚಿವಾಲಯದರಾಗಿದ್ದರು ಅವರು? ಯಾರು ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು ವಾಣಿಜ್ಯ ಮತ್ತು ಉದ್ಯಮ ಸಚಿವಾಲಯ ಅಂತ ಹೇಳ್ತೀವಿ. ಯಾವುದೇ ಒಂದು ವಾಣಿಜ್ಯ ಮತ್ತು ಉದ್ಯಮ ಸಚಿವಾಲಯದ ಸಚಿವರು ಯಾರಾಗಿದ್ದರು ಅಂತ ಕೇಳಿದ್ರೆ ಈ ಒಂದು ಪಿಯೂಷ್ ಗೋಯಲ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಓಕೆ, ಒಂದು ಭಾರತೀಯ ಪೌರತ್ವ ಕಾಯ್ದೆ 1955 ಯಾವ ಶಿಕ್ಷೆಯ ಅಡಿಯಲ್ಲಿ ಒಬ್ಬ ನಾಗರಿಕನು ಭಾರತದ ಬಗ್ಗೆ ದೇಶದ್ರೋಹಿ ಅಥವಾ ಅಸತ್ಯ ನಡವಳಿಕೆಯನ್ನು ತೋರಿಸಿದರೆ ಕೇಂದ್ರ ಸರ್ಕಾರವು ಅವನ ಪೌರತ್ವವನ್ನು ಕಿತ್ತುಕೊಳ್ಳಬಹುದು ಅಂತ? ಯಾವ ಒಂದು ಸೆಕ್ಷನ್ ಸರ್ ಇದು? ಯಾವ ಸೆಕ್ಷನ್ ಅಂದರೆ ಸರ್ ದ್ಯಾಟ್ ಈಸ್ ಸೆಕ್ಷನ್ 10 ಅಂತ ಹೇಳ್ತೀವಿ. ಯಾವುದು? ಸೆಕ್ಷನ್ 10 ಸರ್. ಸೆಕ್ಷನ್ 9 ಅಲ್ಲ, ಆರ್ಟಿಕಲ್ 9 ಅಂತ ಹೇಳುತ್ತೆ. ಮೀನ್ಸ್ ನಮ್ಮ ಭಾರತದ ಏನಾದರೂ ಅವರು ಮೀನ್ಸ್ ಮತ್ತೊಂದು ದೇಶದ ಪೌರತ್ವವನ್ನು ಅವರು ಪಡೆದ್ರೆ ನಮ್ಮ ಭಾರತದ ಪೌರನಲ್ಲ ಅಂತ ಹೇಳುತ್ತೆ. ಯಾವುದು? 9ನೇದು ಮೀನ್ಸ್ ಅವರ ಒಂದು ರದ್ದತಿಯ ಬಗ್ಗೆ ಸಹ ಹೇಳುತ್ತೆ. ಬಟ್ ಇಲ್ಲಿ ಸೆಕ್ಷನ್ ಕೇಳಿದ್ದಾನೆ. ಯಾವುದು ಕಾಯ್ದೆ ಅಡಿಯಲ್ಲಿ? ಒಂದು CA ಕಾಯ್ದೆಯ ಅಡಿಯಲ್ಲಿ ಕೇಳಿದ್ದಾನೆ. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಓಕೆ, ಇಲ್ಲಿ ಸೆಕ್ಷನ್ 8 ಮತ್ತು ಸೆಕ್ಷನ್ 9 ಮತ್ತು ಸೆಕ್ಷನ್ 11 ಬಗ್ಗೆ ಇಲ್ಲಿದೆ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಏನು ಇದು? ಸೆಕ್ಷನ್ 8 ಇದು ಸ್ವಯಂ ತ್ಯಾಗಕ್ಕೆ ಸಂಬಂಧಪಟ್ಟಿದೆ. ದೆನ್ ಸೆಕ್ಷನ್ 9 ಏನಿದೆ ಅಂತಂದರೆ ಒಬ್ಬ ಭಾರತೀಯ ನಾಗರಿಕನು ಏನು ಸ್ವಯಂ ಇಚ್ಛೆಯಿಂದ ಬೇರೆ ದೇಶದ ಪೌರತ್ವವನ್ನು ಪಡೆದರೆ ಸೊ ಅದು ಸೆಕ್ಷನ್ 9 ಹೇಳ್ತದೆ. ಮೀನ್ಸ್ ಆರ್ಟಿಕಲ್ ಸಹ ಆಲ್ಮೋಸ್ಟ್ ಇದರ ಬಗ್ಗೆ ಹೇಳುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು 11 ಏನಂತ ಹೇಳುತ್ತೆ ಅಂದರೆ ಇದು ಕಾಮನ್ವೆಲ್ತ್ ಪೌರತ್ವದ ಸ್ಥಾನಮಾನಕ್ಕೆ ಸಂಬಂಧಿಸಿದ ನಿಬಂಧನೆಗಳ ಬಗ್ಗೆ ಹೇಳುತ್ತೆ. ಯಾವುದೇ ಒಂದು ಸೆಕ್ಷನ್ 11 ಅನ್ನೋದು. ಆ್ಯಂಡ್ ನೆಕ್ಸ್ಟ್ COP 30 ರಲ್ಲಿ ಮಿಥೇನ್ ಅನಿಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ದೇಶಗಳನ್ನು ಕೇಳಲಾದ ಪ್ರಮುಖ ಅಂತಾರಾಷ್ಟ್ರೀಯ ಉಪಕ್ರಮ ಮತ್ತು ಸಮಾವೇಶ ಯಾವುದರ ಅಡಿಯಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾನೆ. ಯಾವುದರ ಅಡಿಯಲ್ಲಿ ಕಂಡುಬರುತ್ತೆ ಸರ್ ಈ ಒಂದು ಕ್ರಮ? ಓಕೆ, ಸೊ ಯಾವುದರ ಅಡಿಯಲ್ಲಿ ಕಂಡುಬರುತ್ತೆ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಗ್ಲೋಬಲ್ ಮಿಥೇನ್ ಪ್ಲೆಡ್ಜ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಗ್ಲೋಬಲ್ ಮಿಥೇನ್ ಪ್ಲೆಡ್ಜ್ ಅಡಿಯಲ್ಲಿ ಕಂಡುಬರುತ್ತೆ. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಕಂಪ್ಯೂಟರ್ ಫೈಲ್ ಎಕ್ಸ್ಟೆನ್ಷನ್ .msc ಪ್ರಾಥಮಿಕವಾಗಿ ಯಾವುದರೊಂದಿಗೆ ಸಂಬಂಧ ಹೊಂದಿದೆ ಅಂತ? ಯಾವುದರೊಂದಿಗೆ ಸರ್ ಸಂಬಂಧ ಹೊಂದಿದೆ? ಯಾವುದು? ಈ ಒಂದು .msc ಯಾವುದರೊಂದಿಗೆ ಹೇಳ್ಬೋದಾ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಸೈಬರ್ ಲಿಂಕ್ ಮೀಡಿಯಾ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಯಾವುದು? ಒಂದು ಸೈಬರ್ ಲಿಂಕ್ ಮೀಡಿಯಾ ಶೋ ಸಾಫ್ಟ್ವೇರ್ಗೆ ಸಂಬಂಧ ಹೊಂದಿದೆ. ಸೈಬರ್ ಲಿಂಕ್ ಮೀಡಿಯಾ ಶೋರ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಮೀಡಿಯಾ ಶೋರ್ ಸಾಫ್ಟ್ವೇರ್. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಯಾವುದು? .msc ಅಂತ ಹೇಳ್ತೀವಿ. MSE. ಓಕೆ, MSc ಅಲ್ಲ, MSE. ಆ್ಯಂಡ್ ನೆಕ್ಸ್ಟ್
ಉತ್ತರ ಪ್ರದೇಶದ ಯಾವ ಪ್ರಸಿದ್ಧ ಜಾನಪದ ಗೀತೆಯನ್ನು ಪ್ರಾಥಮಿಕವಾಗಿ ಮಹಿಳೆಯರು ಮಳೆಗಾಲದಲ್ಲಿ ಹಾಡುತ್ತಾರೆ? ಯಾವುದು ಅಂದರೆ ಒಂದು ಕಜ್ರಿ ಅಂತ ಹೇಳ್ತೀವಿ. ಸೊ ಕಜ್ರಾರೆ 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 ರಾರೆ ರಾರೆ ಹೀಗೆ ನೆನಪಿಟ್ಕೊಳ್ಳಿ, ನೆನಪಿಡ್ತದೆ ನಿಮಗೆ. ಯಾವುದು ಈ ಒಂದು ಉತ್ತರ ಪ್ರದೇಶದ ಒಂದು ಜಾನಪದ ಗೀತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಭೂಮಿಯ ಮೇಲಿನ ತಿಳಿದಿರುವ ಎಲ್ಲ ಜೀವಿಗಳಲ್ಲಿ ಈ ಕೆಳಗಿನ ಯಾವುದು ಸಾಮಾನ್ಯವಾಗಿ ಅಗತ್ಯ ಗುಣಲಕ್ಷಣವಾಗಿ ಕಂಡುಬರುತ್ತದೆ ಅಂತ? ಯಾವುದು ಕಂಡುಬರುತ್ತೆ ಸರ್? ಇದು ಯಾವುದು ಅಂದರೆ ಭೂಮಿ ಮೇಲೆ ತಿಳಿದು ಎಲ್ಲ ಜೀವಿಗಳಿಗೆ ಈ ಒಂದು ಸಂತಾನೋತ್ಪತ್ತಿ ಅಂತ ಹೇಳ್ತೀವಿ ಸರ್. ಇದು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನವೆಂಬರ್ 2025ರಲ್ಲಿ ಅರಾವಳಿ ಪರ್ವತ ಶ್ರೇಣಿಯ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಈ ಕೆಳಗಿನ ಯಾವ ಪ್ರಮುಖ ತೀರ್ಪನ್ನು ನೀಡಿತು ಅಂತ? ಸೊ ಈ ಒಂದು ತೀರ್ಪಿನ ಬಗ್ಗೆ ನಿಮಗೆ ಒಂದು 15 ಸರಿ ಹೇಳಿದ್ದೀನಿ ಅನಿಸುತ್ತೆ. ಈ ಕ್ವಶನ್ ಬರುತ್ತೆ ನೆನ್ಪಿಟ್ಕೊಳ್ಳಿ. ಈ ಒಂದು ಸಂಪೂರ್ಣವಾಗಿ ಈ ಒಂದು ಟಾಪಿಕ್ ರಿಲೇಟೆಡ್ ಓದ್ಕೊಳ್ಳಿ ಅಂತ. ಸೊ ಇಲ್ಲಿ ಏನೇನಿದೆ ಅಲ್ವಾ, ಸೊ ಇಲ್ಲಿ ಕೊಟ್ಟಿರ್ತೀನಿ, ಒಂದು ಸ್ವಲ್ಪ ನೀವು ಇದನ್ನು ಓದ್ಕೊಳ್ಳಿ, ಪಾಸ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ. ಇಲ್ಲಿ ಎಕ್ಸಾಕ್ಟಾಗಿ ಈ ಡಾಟಾಗಳನ್ನ ನೆನ್ಪಿಟ್ಕೊಳ್ಳಿ, 100 ಮೀಟರ್ ಮಾತ್ರ. ಆ್ಯಂಡ್ ನೆಕ್ಸ್ಟ್ ಈ ಡಾಟಾ ನೆನ್ಪಿಟ್ಕೊಳ್ಳಿ, 90%ಗಿಂತ ಹೆಚ್ಚಿಗೂ. ಸೊ ಇದನ್ನು ನೀವು ಸ್ವಲ್ಪ ನೋಡ್ಕೊಳ್ಳಿ, ಇದು ತೀರ್ಮಾನದ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇದು ನೋಡ್ಕೊಳ್ಳಿ. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಸೊ ಇಷ್ಟು ಓಕೆ. ಸೊ ಇದಾಗಿತ್ತು ಇಲ್ಲಿಯವರೆಗೆ 18th ಮಾರ್ಚ್ ಫಸ್ಟ್ ಶಿಫ್ಟಲ್ಲಿ ನಡೆದಿರ್ತಕ್ಕಂಥ RRB NTPC ಪರೀಕ್ಷೆಯ ವಿಶ್ಲೇಷಣೆ, ಸೊ ಅನಲೈಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ದೆನ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.